ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ರಾಮ್ ರಾಜ್ ಅರ್ಪಿಸುವ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು, ಎಬಿ ಪ್ರಾಪರ್ಟೀಸ್ ಮತ್ತು ಶ್ರೀ ಕೃಷ್ಣ ಘೀ ಶುದ್ಧ ಹಸುವಿನ ತುಪ್ಪ. ಖಂಡಿತವಾಗಿ ಸೇವಿಸಿ ಆರೋಗ್ಯವಂತರಾಗಿರಿ ಅಂತ ಹೇಳ್ತಾ ವೀಕ್ಷಕರೇ, ಇದು ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಇರುವಂತದ್ದು, ಇತ್ತೀಚೆಗಷ್ಟೇ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರು ಪದ್ಮನಾಭನಗರಕ್ಕೆ ಭೇಟಿ ನೀಡಿದರು. ಮಾಜಿ ಬಿಬಿಎಂಪಿ ಸದಸ್ಯರು ಆಗಿರುವಂತಹ ಶ್ರೀ ವೆಂಕಟಸ್ವಾಮಿ ನಾಯ್ಡು ಅವರ ಅಧ್ಯಕ್ಷತೆಯಲ್ಲಿ ಅವರ ಚಿಕ್ಕಲ್ಲಸಂದ್ರ ವಾರ್ಡ್ನಲ್ಲಿ ಆ ಕ್ಷೇತ್ರದ ಹೆಣ್ಣು ಮಕ್ಕಳಿಗೆಲ್ಲ, ಸುಮಂಗಲರಿಗೆಲ್ಲ ಗೌರಿ ಹಬ್ಬದ ಪ್ರಯುಕ್ತ ಗೌರಿ ಬಾಗಿನವನ್ನ ವಿತರಣೆ ಮಾಡಲಾಯಿತು. ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರ ದಿವ್ಯ ಸಾರಥ್ಯದಲ್ಲಿ. ಬನ್ನಿ ಹಾಗಿದ್ರೆ ಕಾರ್ಯಕ್ರಮ ಹೇಗಿತ್ತು ನೋಡೋಣ. गुरु ब्रह्मा गुरु विष्णु गुरुदेव महेश्वर गुरु साक्षात् परब्रह्म तस्मै श्री गुरुवे नमः। गुरुवे सर्वलोकानां विशदे भवरोगिणां निधये सर्वविद्यानां श्रीं दक्षिणामूर्तये नमो नमः।
ಗೌರಿ ಗಣಪತಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಪದ್ಮನಾಭನಗರದ ವಿಧಾನಸಭಾ ಕ್ಷೇತ್ರ ಚಿಕ್ಕಲ್ಸಂದ್ರ ವಾರ್ಡಲ್ಲಿ ಬಹಳ ಅರ್ಥಗರ್ಭಿತವಾಗಿ ಈ ವರ್ಷದ ಗೌರಿ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಪ್ರಸ್ತುತ ಇರ್ತಕ್ಕಂಥ ಈ ಕೋವಿಡ್ ಎಂಬತಕ್ಕಂಥ ಮಹಾಮಾರಿಯಲ್ಲಿ ಎಚ್ಚರಿಕೆಗಳನ್ನು ವಹಿಸಿಕೊಂಡು ಹಾಗೂ ಈ ಕಳೆದ ಕೋವಿಡ್ ದಿನಗಳಲ್ಲಿ ಹೆಚ್ಚು ಶ್ರಮಿಸಿ ಎಲ್ಲರ ಆರೋಗ್ಯದ ಬಗ್ಗೆ ಚಿಂತನೆ ಮಾಡ್ತಾ ಸ್ವಚ್ಛತೆ ಬಗ್ಗೆ ಕಾಪಾಡ್ತಾ ಕಾನೂನು ಬಗ್ಗೆ ತನ್ನದೇ ಆದಂತಹ ಚೌಕಟ್ಟಲ್ಲಿ ಯಾವುದೂ ತೊಂದರೆ ಬಾರದಂಥ ರೀತಿ ಇರತಕ್ಕಂತಹ 3 ಜನಗಳನ್ನು ಪ್ರಧಾನವಾಗಿ ಇಟ್ಟು ಇವತ್ತಿನ ಕಾಯಕವನ್ನು ಮುಂದುವರಿಸ್ತಿರ್ತಕ್ಕಂಥ ನನ್ನ ಆತ್ಮೀಯರು ಹಾಗೂ ನನ್ನ ಆಶ್ರಮದ ಪರಮ ಭಕ್ತರೂ ಆದಂತಹ ವೆಂಕಟಸ್ವಾಮಿ ನಾಯ್ಡುರವರು, ಅವರ ದಂಪತಿಗಳು, ಸುಪ್ರಿಯಾ ಶೇಖರ್ ಅವರು, ಸಾಕಷ್ಟು ಜನ ಗಣ್ಯರು, ನಾಗರಾಜರವರು ಸಹಿತ ಈ ಒಂದು ಕಾರ್ಯಕ್ರಮದಲ್ಲಿ ಅದ್ಧೂರಿತವಾದಂತಹ ಕಾಯಕವನ್ನು ಮಾಡುತ್ತಿದ್ದಾರೆ. ವಿಶೇಷವಾದಂತಹ ಕಾರ್ಯಕ್ರಮಕ್ಕೆ ಇಷ್ಟು ಜನ ಸುಮಂಗಲೆಯರು ತಾವೆಲ್ಲರೂ ಸೇರಿದ್ದೀರಲ್ಲ, ತಾವೆಲ್ಲರೂ ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಿದರೆ ಈ ವರ್ಷದ ಗೌರಿ ಗಣಪತಿ ಹಬ್ಬ ಮತ್ತಷ್ಟು ವಿಜೃಂಭಣೆಯಾಗಿ ನಡೆಯುತ್ತೆ. ಹಾಗೆ ಪಾಲಿಕೆಯಲ್ಲಿ ಕೆಲಸ ಮಾಡ್ತಕ್ಕಂತಹವರು ಆರೋಗ್ಯದಲ್ಲಿ ಪ್ರತಿಯೊಬ್ಬರ ಆರೋಗ್ಯದ ಬಗ್ಗೆ ಚಿಂತನೆ ಮಾಡ್ತಾ ಅವರ ಆರೋಗ್ಯವನ್ನು ಲೆಕ್ಕಿಸಿದ ನಮ್ಮೊಳಗೊಬ್ಬರಾಗಿದ್ದು ಕೆಲಸವನ್ನು ಮಾಡ್ತಿರ್ತಕ್ಕಂತಹ ಆರೋಗ್ಯ ಸಿಬ್ಬಂದಿ ಹಾಗೂ ಎಲ್ಲ ಪೊಲೀಸ್ ಸಿಬ್ಬಂದಿಯವರು ಎಲ್ಲರಿಗೂ ಸಹಿತ ಒಳ್ಳೆಯದಾಗಲಿ ಅಂತ ನಾನು ದೇವಿನ ಪ್ರಾರ್ಥನೆ ಮಾಡ್ತೇನೆ. ಈಗಷ್ಟೇ ಆಗಮಿಸ್ತಾ ಇರ್ತಕ್ಕಂತಹ ಕರ್ನಾಟಕ ರಾಜ್ಯದ ಜನಪ್ರಿಯ ಶಾಸಕರಿಂದಲೇ ಹೆಸರಾಗಿರ್ತಕ್ಕಂತಹ ಆರ್ ಅಶೋಕ್ರವರ ಧರ್ಮಪತ್ನಿಯವರು ಸಹಿತ ಆಗಮಿಸಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಅಶೋಕ್ರವರ ಧರ್ಮಪತ್ನಿಯವರಿಗೂ ಈ ಕಾರ್ಯಕ್ರಮದಲ್ಲಿ ಬಹಳ ಒಲವಿದೆ. ಯಾಕೆಂದರೆ ಯಾರು ದೇವತಾ ಕಾರ್ಯ, ನಿತ್ಯ ಆರಾಧನೆ, ನಿತ್ಯ ದೇವತಾ ಪೂಜೆ ಜೊತೆಗೆ ಒಂದು ಕುಟುಂಬ, ಒಂದು ರಾಜ್ಯ ಚೆನ್ನಾಗಿರಬೇಕು ಅಂದರೆ ಅವರ ಕಾಯಕರು ಬಹಳ ದೊಡ್ಡದಾಗಿದೆ. ಹಾಗಾಗಿ ಇವತ್ತಿನ ಈ ಕಾಯಕಕ್ಕೆ ತಾವೆಲ್ಲರೂ ಸಹಿತ ಶ್ರದ್ಧೆಯಿಂದ ಮಾಡ್ತಿರ್ತಕ್ಕಂಥ ಈ ಅನುಷ್ಠಾನಕ್ಕೆ ದೇವಿಯ ಮಹಾಪ್ರಸಾದವಾಗಿರ್ತಕ್ಕಂಥ ಈ ಒಂದು ಕುಂಕುಮವನ್ನು ಅರ್ಚನೆ ಮಾಡಲಿಕ್ಕಾಗಿ ನಾನು ನಿಮಗೆ ಕೊಡ್ತೇನೆ. ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಹರಿಂ ಕಾರಾಸನಗರ್ಭಿತಾಂ ನಲಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರತೀಂ ಸವರ್ಣಾಂ ವರದಾರ್ಣೀಂ ಚ ಪ್ರಸದಾಂ ಧೌತಾಂ ನೇತ್ರೋಜ್ವಲಾಂ ವಂದೇ ಪೃಷ್ಠಕಪಾಸಮಂಕುಶಿರಾಂ ಪ್ರಭೂಷಿತಾಂ ಉಜ್ವಲಾಂ ತ್ವಾಂ ಗೌರೀಂದ್ರ ಪರಾಂ ಪರಾತ್ಪರಕಲಾಂ ಶ್ರೀಚಕ್ರ ಸಂಚಾರಿಣೀ ಅಂಬಾಯ ನಮಃ.
ಪ್ರಾರಂಭ ಕಾಲದಲ್ಲಿ ಎಲ್ಲರೂ ಗಣಪತಿಯ ಮಂತ್ರವನ್ನು ಮನಸ್ಸಲ್ಲಿ ಪ್ರಾರ್ಥನೆ ಮಾಡೋಣ. ಆದಿಪೂಜಿತನೂ ಅಗ್ರಗಣ್ಯನವಾದಂತಹ ಗಣಪನ ಪ್ರಾರ್ಥನೆಯಿಂದಲೇ ಪ್ರಾರಂಭವಾಗಬೇಕು. ನಮ್ಮೊಳಗಿರುವಂತಹ ವಿಘ್ನಗಳು ದೂರ ಆಗಬೇಕಾದ್ರೆ, ಮಾಡುವ ಕಾಯಕದಲ್ಲಿ ಒಂದು ವಿಶೇಷವಾದಂತಹ ಸಿದ್ಧಿಯನ್ನು ಸಿದ್ಧಿಸಿಕೊಳ್ಳಬೇಕಾದ್ರೆ ಅದಕ್ಕೆ ಗಣಪತಿಯ ಅನುಗ್ರಹ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಈ ಅನುಷ್ಠಾನದಲ್ಲಿ ಪಾಲ್ಗೊಂಡಿರ್ತಕ್ಕಂತಹ ತಮ್ಮೆಲ್ಲರಿಗೂ ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ಇರಲಿ. ಎಲ್ಲರೂ ಹೇಳಿ, ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹೇ ತನ್ನೋ ದಂತಿ ಪ್ರಚೋದಯಾತ್. ಮಹಾಗಣಪತಿ ದೇವತಾ ಪ್ರಿಯತಾಂ ಅಸ್ಮಿನ್ ದಿನೇ ಶ್ರೀ ಮಹಾಲಕ್ಷ್ಮೀ ಸ್ವರ್ಣಗೌರಿ ದೇವತಾ ಪ್ರಿಯತಾಂ ಅರ್ಚನ ಸಂಕಲ್ಪ ದೇವತಾ ಮಮ ಕುಟುಂಬ ಪರಿವಾರ ವರ್ಗಾನಾಂ ಕ್ಷೇಮ ಸ್ಥೈರ್ಯ ಅಭಯ ಆಯು ಆರೋಗ್ಯ ಐಶ್ವರ್ಯ ವೃದ್ಧ್ಯರ್ಥಂ ಶ್ರೀಂ ಅಂಬಾಂ ಜಗದೀಶ್ವರಿ ಪ್ರಸಾದ ಫಲಸಿದ್ಧರ್ಥೆ ಅರ್ಚನ ಪೂಜಾಖ್ಯಂ ಮಹಾಗಣಪತಿ ಪ್ರಾರ್ಥನಾ ಕರಿಷ್ಯಮಾಣಃ ಶ್ರೀ ಲಲಿತಾಂ ರಾಜರಾಜೇಶ್ವರಿ ಚಕ್ರೇಶ್ವರಿ ಅನುಗ್ರಹ ಪ್ರಸೀದಂತು. ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ನಿಮ್ಮ ಗೋತ್ರ, ಹೆಸರು, ನಕ್ಷತ್ರವನ್ನು ಹೇಳ್ಕೊಡಿ. ಹಾಗೆ ಇವತ್ತಿನ ಈ ಒಂದು ವಿಶೇಷವಾದ ಕಾರ್ಯಕ್ರಮಕ್ಕೆ ಇಷ್ಟು ಜನ ಸುಮಂಗಲೆಯರು, ಇಲ್ಲಿರ್ತಕ್ಕಂಥ ಒಬ್ಬ ದೇವಿಗೆ ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. 3 ಶಕ್ತಿಗಳುಳ್ಳಂತಹ ಈ ಒಂದು ಶಕ್ತಿ ದೇವತೆಗೆ ಇವತ್ತು ಹರಿದ್ರ ಕುಂಕುಮದಿಂದ ಅರ್ಚನೆ ಮಾಡಬೇಕು ಅಂತಕ್ಕಂಥದ್ದು ಒಂದು ಸಂಕಲ್ಪ ಆಗಿತ್ತು. ಹಾಗೆ ಪದ್ಮನಾಭನಗರದ ವಿಧಾನಸಭಾ ಕ್ಷೇತ್ರದ ಚಿಕ್ಕಲ್ಸಂದ್ರ ವಾರ್ಡಲ್ಲಿ ನಮ್ಮ ಆತ್ಮೀಯರಾದಂತಹ ವೆಂಕಟಸ್ವಾಮಿ ನಾಯ್ಡುರವರು ಇವತ್ತು ಇಷ್ಟು ಜನ ಹೆಣ್ಣು ಮಕ್ಕಳಿಗೆ ಅರಿಶಿನ ಕುಂಕುಮವನ್ನು ಬಾಗನವನ್ನು ಸಮರ್ಪಣೆ ಮಾಡಬೇಕು ಅಂತೇಳಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹಿತ ಇಷ್ಟು ಅದ್ಧೂರಿತವಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಜನಪ್ರಿಯ ಶಾಸಕರಾಗಿ ಸಚಿವರಾಗಿರ್ತಕ್ಕಂಥ ಆರ್ ಅಶೋಕ್ರವರು ಅವರ ಧರ್ಮಪತ್ನಿ ಸಹಿತ ಆಗಮಿಸಿರ್ತಕ್ಕಂಥದ್ದು. ವೆಂಕಟಸ್ವಾಮಿ ನಾಯ್ಡುರವರು ವಿಶೇಷವಾಗಿ ನಡೆದಂತಹ ಈ ಒಂದು ವಿಶೇಷವಾಗಿ 10 ಜನ ಹೆಣ್ಣು ಮಕ್ಕಳನ್ನು ಒಂದು ಕಡೆ ಕಟ್ಟ ಹಾಕೋದು ಕಷ್ಟ. ಇಷ್ಟು ಜನ ಹೆಣ್ಣು ಮಕ್ಕಳನ್ನು ಕರೆಸಿ ಇಲ್ಲಿರುವ ದೇವಿಗೆ ಕುಂಕುಮಾರ್ಚನೆ ಮಾಡಬೇಕು ಅಂತ ಹೇಳಿ ಸಂಕಲ್ಪ ಮಾಡಿ ಹೆಣ್ಣು ಮಕ್ಕಳಿಗೆ ಬಾಗನವನ್ನು ಕೊಡುವಂಥ ಕಾಯಕವನ್ನು ಮಾಡುತ್ತಿದ್ದಾರೆ. ಈ ಕಾಯಕದಲ್ಲಿ ಸರ್ವರಿಗೂ ಸಹಿತ ಸಕಲ ಸನ್ಮಂಗಳು ಉಂಟಾಗಲಿ. ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಈ ಕೋವಿಡ್ ಎಂಬತಕ್ಕಂಥ ಮಹಾಮಾರಿಗೆ ತತ್ತರಿಸಿರ್ತಕ್ಕಂಥ ಕುಟುಂಬಗಳು ಸಾಕಷ್ಟು ಇದೆ. ಅಂತಹ ಕುಟುಂಬದ ಹೆಣ್ಣು ಮಕ್ಕಳನ್ನು ಆಯ್ಕೆ ಮಾಡಿ ಅವ್ರಿಗೂ ಅಷ್ಟು ಮಾಂಗಲ್ಯಕ್ಕೆ ಬೇಕಾದ ಅರಿಶಿನ ಕುಂಕುಮ ಸೌಮಂಗಲ್ಯತನವನ್ನು ಕೊಡಬೇಕು, ಅವ್ರಿಗೂ ಬೇಕಾದಂಥ ಹರಿದ್ರ ಕುಂಕುಮವನ್ನು ಕೊಡಬೇಕು ಎಂಬತಕ್ಕಂಥದ್ದೊಂದು. ಇದೇ ನಿಟ್ಟಿನಲ್ಲಿ ಸಾಕಷ್ಟು ಸೇವೆಯನ್ನು ಸಲ್ಲಿಸಿರ್ತಕ್ಕಂತಹ ಪೌರ ಕಾರ್ಮಿಕರು ಹಾಗೂ ಆರೋಗ್ಯ ಸಿಬ್ಬಂದಿ, ಪೊಲೀಸ್ ಸಿಬ್ಬಂದಿ ಎಲ್ಲರನ್ನೂ ಸಹಿತ ಗುರುತಿಸಿ ಅವರೆಲ್ಲರನ್ನೂ ಈ ವೇದಿಕೆಗೆ ಕರೆತರುವಂತಹ ನಿಟ್ಟಿನಲ್ಲಿ ಅವರ ಪ್ರಯತ್ನ ಬಹಳ ಅಚ್ಚುಕಟ್ಟಾಗಿದೆ. ವೆಂಕಟಸ್ವಾಮಿ ನಾಯ್ಡುರವರು ಅವರೊಂದಿಗೆ ಕೈ ಜೋಡಿಸಿರ್ತಕ್ಕಂಥ ಸುತ್ತಮುತ್ತ ಭಾಗದ ಎಲ್ಲ ಸದಸ್ಯರಿಗೂ ಸಹಿತ ಭಗವತಿಯ ಸಂಪೂರ್ಣ ಅನುಗ್ರಹ ಉಂಟಾಗಲಿ, ಒಳ್ಳೆಯದಾಗಲಿ. ದೇವಿನ ಪ್ರಾರ್ಥನೆ ಮಾಡೋಣ. ಮೊದಲು ಗಣಪತಿಗೆ ಒಂದು ಚಿಕ್ಕದಾದಂಥ ಒಂದು ನಾಮಾರ್ಚನೆಯನ್ನು ಮಾಡೋಣ. ಓಂ ಸುಮುಖಾಯ ನಮಃ. ನಿಮ್ಮ ಕೈಲಿರ್ತಕ್ಕಂಥ ಕುಂಕುಮವನ್ನು ನಿಮ್ಮ ಮುಂದಿರ್ತಕ್ಕಂಥ ಲಕ್ಷ್ಮೀ ವಿಗ್ರಹದ ಮೇಲೆ ಕುಂಕುಮಾರ್ಚನೆಯನ್ನು ಮಾಡಿ. ಓಂ ಲಕ್ಷ್ಮೀ ನಮಃ, ಓಂ ಸುಮುಖಾಯ ನಮಃ, ಓಂ ಏಕದಂತಾಯ ನಮಃ, ಓಂ ಕಪಿಲಾಯ ನಮಃ, ಓಂ ಗಜಕರ್ಣಿಕಾಯ ನಮಃ, ಓಂ ಲಂಬೋದರಾಯ ನಮಃ, ಓಂ ವಿಕಟಾಯ ನಮಃ, ಓಂ ವಿಘ್ನರಾಜಾಯ ನಮಃ, ಓಂ ಧೂಮಕೇತವೇ ನಮಃ, ಓಂ ಗಣಾಧ್ಯಕ್ಷಾಯ ನಮಃ, ಓಂ ಬಾಲಚಂದ್ರಾಯ ನಮಃ, ಓಂ ಕುಮಾರಗುರುವೇ ನಮಃ, ಓಂ ಈಶಪುತ್ರಾಯ ನಮಃ, ಓಂ ಸರ್ವಸಿದ್ಧಿಪ್ರದಾಯಕಾಯ ನಮಃ, ಓಂ ಮಹಾರೂಪಾಯ ನಮಃ, ಓಂ ತ್ರೈಮೂರ್ತಯೇ ನಮಃ, ಓಂ ಮಹಾರೂಪಾಯ ನಮಃ, ಓಂ ಕೈವಲ್ಯದಾಯ ನಮಃ. ಲಲಿತಾ ಸಹಸ್ರನಾಮ ಸ್ತೋತ್ರ ಪಠಣೆಯನ್ನ ಮತ್ತು ಕುಂಕುಮಾರ್ಚನೆಯನ್ನ ಸಾಮೂಹಿಕವಾಗಿ ಹೆಂಗಳಿರೆಲ್ಲ ಸಲ್ಲಿಸ್ತಾ ಇದ್ರು. ಚಿಕ್ಕಲಸಂದ್ರ ವಾರ್ಡ್ನಲ್ಲಿ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಡಾ ಮಹರ್ಷಿ ಆನಂದ್ ಗುರುಜಿ ಅವರ ದಿವ್ಯ ಸಾರಥ್ಯದಲ್ಲಿ ನೆರವೇರಿಸಲಾದಂತಹ ಈ ವಿಶೇಷ ಕಾರ್ಯಕ್ರಮದಲ್ಲಿ ಸುಮಂಗಲರಿಗೆಲ್ಲ ಕುಂಕುಮಾರ್ಚನೆ ನೆರವೇರಿಸಿದ ನಂತರ ಕುಂಕುಮ ವಿತರಣೆ ಮಾಡಲಾಯಿತು. ಇದಾದ ಬಳಿಕ ಸಲ್ಲಿಸಲಾಯಿತು ಮಹಾಮಂಗಳಾರತಿ. ಕಾರ್ಯಕ್ರಮ ಹೇಗಿತ್ತು ನೋಡ್ತಾ ಇದ್ವಿ, ಮತ್ತೆ ಮುಂದುವರಿಸೋಣ. ಸಚ್ಚಿತ್ ಸುಖಂ ಪರಮಹಂಸಗತಿಂ ತುರೀಯಂ
सुषुप्तिमवैति नित्यम् तद्ब्रह्म निष्कलमहं न च भूतसङ्गः कराग्रे वसते लक्ष्मीः करमूले सरस्वती करमध्ये तु गोविन्दः प्रभाते करदर्शनम् ब्रह्मा मुरारि त्रिपुरान्तकारी भानु शशि भूमिसुतो बुधश्च गुरुश्च शुक्रः शनि राहु केतवः कुर्वन्तु सर्वे मम सुप्रभातम् ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡ್ತಾ ದೇವಿಯ ನಾಮಾರ್ಚನೆ ಶ್ರದ್ಧೆಯಿಂದ ನಡೆದಂಥ ಅನುಷ್ಠಾನ. ಈಗ ತಾಯಿಗೆ ಇಲ್ಲಿ ಧೂಪ ನಡೆಯುತ್ತೆ. ತಾವು ಸಹಿತ ಧೂಪವನ್ನು ಅಥವಾ ನಿಮ್ಮ ಮುಂದಿರ್ತಕ್ಕಂಥ ದೀಪವನ್ನು ಹಾಗೆ ಆರಾಧನೆ ಮಾಡಬಹುದು. ಎಲ್ಲರೂ ಕಾಯಿ ಹೊಡೆದು ನಿಮ್ಮ ಮುಂದೆ ಕಾಯಿ ಇಟ್ಕೊಡಿ. ಇವತ್ತಿನ ಕಾಯಕ ನಡೆಯುತ್ತಿರ್ತಕ್ಕಂಥದ್ದು ಸುಮಂಗಲೆಯರಿಗೆ ಅಂದರೆ ಈ ಬಾಗಿನ ಸಮರ್ಪಣಾ ಕಾರ್ಯಕ್ರಮ ಅಂತಿದೆಯಲ್ಲ, ಇದು ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ ಬಹಳಷ್ಟು ಹೆಸರಿರ್ತಕ್ಕಂಥದ್ದು. ಗಂಡ ಎಂತಹ ಸಿರಿವಂತನಾದರೂ ಎಂತಹ ಶ್ರೀಮಂತನಾದರೂ ತನ್ನ ತವರಿಂದ ಬರುವ ಇಷ್ಟು ಮಂಗಳ ದ್ರವ್ಯಕ್ಕೆ ಹೆಣ್ಣು ಮಕ್ಕಳು ಕಾತುರಿತಾರೆ. ಆ ಕಾತುರತೆ ಯಾತಕ್ಕಾಗಿ ಬರುತ್ತೆ ಅಂದರೆ ಅದರಲ್ಲಿರ್ತಕ್ಕಂತಹ ಒಂದು ವಿಶೇಷತೆ ಹರಿದ್ರ, ಕುಂಕುಮ ಮತ್ತು ಫಲಪುಷ್ಪಗಳು. ಇದು ತವರಿಂದ ಬರ್ತಕ್ಕಂಥ ವಾಗನ ಹಿಂದಿನಿಂದ ಬಂದಿರೋ ಪದ್ಧತಿ. ಇವತ್ತು ಯಾರ್ಯಾರೆಲ್ಲ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರೋ ತಮ್ಮೆಲ್ಲರಿಗೂ ಸಾರ್ವತ್ರಿಕವಾಗಿ ಭಗವತಿಯ ಸಂಪೂರ್ಣ ಅನುಗ್ರಹ ಉಂಟಾಗಲಿ. ಧೂಪ ಆಗಿದೆ. ನಿಮ್ಮ ಮುಂದೆ ಇಟ್ಟಿರ್ತಕ್ಕಂತಹ ತೆಂಗಿನಕಾಯಿ ಪೂರ್ಣ ಫಲ, ತಾವು ಏನು ಹಣ್ಣು ಇಟ್ಕೊಂಡಿದ್ದೀರಿ ಅಥವಾ ಕಾಯಿ ಇಟ್ಕೊಂಡಿದ್ದೀರಿ ಅದನ್ನು ನಿಮ್ಮ ಮುಂದಿರ್ತಕ್ಕಂಥ ವಿಗ್ರಹಕ್ಕೆ ನೈವೇದ್ಯವನ್ನು ಮಾಡಿ. ಸ್ವಲ್ಪ ನೀರನ್ನು, ಒಳ್ಳೆ ನೀರನ್ನು ಕೈಯಲ್ಲಿ ಹಾಕ್ಕೊಳ್ಳಿ. ಹಣ್ಣಿನ ಮೇಲೆ ಪ್ರೋಕ್ಷಣೆ ಮಾಡಿ. ಪ್ರೋಕ್ಷಾ ಪ್ರಸಿಂಚ ವಿಶ್ವಾಮಿತ್ರ ಋಷಿಂ ಸವಿತಾ ದೇವತ ಗಾಯತ್ರಿಶ್ಚಂದಾಹ ಓಂ ಭೋರ್ಭ ವಸ್ವಃ ತತ್ಸವಿತ್ರವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ದೇಹೋ ಯೋ ನ ಪ್ರಚೋದಯಾತ್ ತಸ್ಯಂತ್ವರ್ತೇನ ಪರಿಶಿಂಚಯಾಮಿ ಕಾಮಧೇನೋ ಸ್ಮರಾಮಿ ಅಮೃತೋಪಸ್ತರಣಮಸಿ ಸ್ವಾಹ ಓಂ ಪ್ರಾಣಾಯ ಸ್ವಾಹ ಅಪಾನಾಯ ಸ್ವಾಹ ವ್ಯಾನಾಯ ಸ್ವಾಹ ಸಮಾನಾಯ ಸ್ವಾಹ ಬ್ರಹ್ಮಣೇ ಸ್ವಾಹ ಶ್ರೀಂ ಅಂಬಾಯ ನಮಃ. ಪಂಚಫಲ ನೈವೇದ್ಯಂ ಸಮರ್ಪಯಾಮಿ. ವಿಳೆದೆಲೆ ಅಡಿಕೆ ಇದ್ದರೆ ಅದನ್ನು ಕೈಗೆ ತಗೊಂಡು ಮುಂಭಾಗದಲ್ಲಿ ತೊಟ್ಟು ಮುರಿರಿ. ಆ ತಾಂಬೂಲವನ್ನು ಸಮರ್ಪಣೆ ಮಾಡಿ. ಪೂಗೀಫಲ ಸಮಾಯುಕ್ತಂ ನಾಗವಲ್ಲೀದಳವೃತಂ ಕರ್ಪೂರ ಚೂರ್ಣ ಸಂಯುಕ್ತಂ ತಾಂಬೂಲಮೃತಾಂ ಹಿರಣ್ಯಗರ್ಭಾಯ ನಮಃ ಸುವರ್ಣ ಪುಷ್ಪ ದಕ್ಷಿಣಾಂ ಸಮರ್ಪಯಾಮಿ ಅಂಬಾಯ ನಮಃ ಇತಿ ಮಹಾಮಂಗಳ ನೀಲಾಜನಂ. ದೇವಿಗೆ ಮಹಾಮಂಗಳಾರತಿ ಆಗುತ್ತೆ. ಅಲ್ಲಿ ಕೂತ ಜಾಗದಲ್ಲಿ ದರ್ಶನ ಮಾಡಿಕೊಡಿ. ನಿಮ್ಮ ಮುಂದಿರ್ತಕ್ಕಂಥ ಆ ಆರತಿ ಇದೆಯಲ್ಲ, ದೀಪಗಳು ಅಂಟಿಸಿದಿರಲ್ಲ, ಆ ದೀಪದ ತಟ್ಟೆನ ಒಂದ್ಸತಿ ಮೇಲೆತ್ತಿ. ನಿಮ್ಮ ಶಿರದ ಭಾಗದಲ್ಲಿ ನಿಮ್ಮ ತಟ್ಟೆಗಳನ್ನು ಮೇಲೆತ್ತಿ ನೀವು ಆ ದೀಪದಿಂದಲೇ ಆರತಿ ಮಾಡಿ. ನಾವಿಲ್ಲಿ ಕರ್ಪೂರದ ಆರತಿ ನಾವು ಮಾಡ್ತೀವಿ. ಮನೋ ಮಂದಿರದಿ ನೆಲೆಯಾಗಮ್ಮ
ನಿಮ್ಮೆಲ್ಲರ ಮನೋಕಾಮನೆಗಳು ಬೇಗ ಸಿದ್ಧಿಯಾಗಲಿ. ಹಾಗೆ ತಾವು ಅರ್ಚನೆ ಮಾಡಿರ್ತಕ್ಕಂತಹ ಕುಂಕುಮವನ್ನು ನಿಮ್ಮ ಎಡ ಮತ್ತು ಬಲಭಾಗದಲ್ಲಿರ್ತಕ್ಕಂಥ ಸುಮಂಗಲೆಯರಿಗೆ ನೀವೇ ಅರಿಶಿನವನ್ನು ಗಲ್ಲಕ್ಕೆ ಹಚ್ಚಬೇಕು, ಕುಂಕುಮವನ್ನು ಹಣೆಗೆ ಹಚ್ಚಬೇಕು. ಹಾಗೆ ಉಳಿದಂಥ ಅರಿಶಿನವನ್ನು ನಾಳೆಯಿಂದ 9 ದಿನಗಳ ಕಾಲ ಪ್ರತಿ ದಿವಸ ಬೆಳಗ್ಗೆ ಸ್ನಾನದ ಸಮಯದಲ್ಲಿ ಅರಿಶಿನವನ್ನು 2 ಗಲ್ಲಗಳಿಗೆ ಹಚ್ಚಿಕೊಂಡು ಈ ಅರ್ಚನೆ ಮಾಡಿರ್ತಕ್ಕಂಥ ಕುಂಕುಮ ಪ್ರಸಾದವನ್ನು ಪ್ರತಿದಿನ ಇಷ್ಟು ಹಣೆಗೆ ಹಚ್ಕೊಳ್ಳಿ. ನಿಮ್ಮ ಸೌಂದರ್ಯಯುತವಾಗಿ ತಾವು ಏನೇ ಅಲಂಕಾರ ಆದರೂ ಇಷ್ಟು ಪುಡಿ ಕುಂಕುಮ ನಿಮ್ಮ ಹಣೆಯಲ್ಲಿದ್ದರೆ ಅದು ಶೋಭಿತ. ಅದಕ್ಕೋಸ್ಕರ ಪುಡಿ ಕುಂಕುಮವನ್ನು ಪ್ರತಿನಿತ್ಯ ಅರ್ಚನೆ ಮಾಡಿ ಪ್ರಸಾದವನ್ನು ಒಂದು ಸ್ವಲ್ಪ ಹಣೆಗೆ ಹಚ್ಕೊಳ್ಳುವಂಥದ್ದು ಬಹಳಷ್ಟು ಶ್ರೇಷ್ಠದಾಯಕವಾಗಿರ್ತಕ್ಕಂಥದ್ದು. ಕುಂಕುಮಾರ್ಚನೆ, ಲಲಿತಾ ಸಹಸ್ರನಾಮ ಸ್ತೋತ್ರ ಪಠಣೆಯನ್ನ ಸಾಮೂಹಿಕವಾಗಿ ಸಲ್ಲಿಸಲಾಗ್ತಾ ಇತ್ತು. ಚಿಕ್ಕಲಸಂದ್ರ ವಾರ್ಡ್ನಲ್ಲಿ ಗೌರಿಗೆ ವಿಶೇಷ ಪೂಜಾರಾಧನೆ ನೆರವೇರಿಸುವುದರ ಜೊತೆಗೆ ಇದೇ ಸಂದರ್ಭದಲ್ಲಿ ಡಾ ಮಹರ್ಷಿ ಆನಂದ್ ಗುರೂಜಿ ಅವರು ಜೀ ಕನ್ನಡ ವಾಹಿನಿ ಸಂಸ್ಥೆಯ ವತಿಯಿಂದ ಪರಿಸರ ಸ್ನೇಹಿ ಗಣಪನ ವಿತರಣೆಯನ್ನ ಮಾಡಿದ್ರು ಮತ್ತು ಈ ಮೂಲಕ ಪರಿಸರ ಸಂರಕ್ಷಣೆಯನ್ನ ನಾವು ಯಾವ ರೀತಿ ಮಾಡಬೇಕು, ಅದರ ಬಗ್ಗೆ ಹೇಗೆ ಕಾಳಜಿಯನ್ನ ಹೊಂದಬೇಕು ಅನ್ನೋದ್ರ ಬಗ್ಗೆ ಅಲ್ಲಿನ ಭಕ್ತಾದಿಗಳಿಗೆಲ್ಲ ತಿಳಿ ಹೇಳಿದ್ರು. ಬನ್ನಿ ಹಾಗಿದ್ರೆ ಡಾ ಮಹರ್ಷಿ ಆನಂದ್ ಗುರೂಜಿ ಅವರು ವಿತರಣೆ ಮಾಡಿದಂತಹ ಪರಿಸರ ಸ್ನೇಹಿ ಗಣಪನ ಹೇಗಿತ್ತು ನೋಡ್ಕೊಂಡು ಬರೋಣ. ಹಾಗೆ ಇವತ್ತು ಮತ್ತೊಂದು ವಿಶೇಷ ಇದೆ. ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನಮ್ಮ ಜೀ ಕನ್ನಡದ ವತಿಯಿಂದ ಈ ಬಾರಿ ಪ್ರತಿಯೊಬ್ಬರೂ ಪರಿಸರ ಸಂರಕ್ಷಣೆಗಾಗಿ ಮುಂದಾಗಬೇಕಾಗಿದೆ. ಪರಿಸರ ಸಂರಕ್ಷಣೆಗಾಗಿ ಮುಂದಾಗಲಿಕ್ಕೋಸ್ಕರ ಈ ಬಾರಿ ಇಡುವಂತಹ ಗಣಪನ್ನ ಸಾಧ್ಯವಾದಷ್ಟು ಮೃತ್ತಿಗೆ ಗಣಪ ಅಂದರೆ ಮಣ್ಣಿನ ಗಣಪನ್ನೇ ಇಟ್ಟು ಪೂಜಿಸಬೇಕು. ಗಣಪನ್ನ ವಿಸರ್ಜನೆ ಮಾಡುವ ಕಾಲ ಸಾಧ್ಯವಾದಷ್ಟು ಶುದ್ಧ ಸ್ಥಳವನ್ನು ನೋಡಬೇಕು. ಹಾಗೆ ಸಾಧ್ಯವಾದಷ್ಟು ಅರ್ಥಗರ್ಭಿತವಾದ ಅನುಷ್ಠಾನ ಆಗಬೇಕು. ಅದಕ್ಕಾಗಿ ನಮ್ಮ ಕಾರ್ಯಕ್ರಮದಲ್ಲೂ ಸಹಿತ ಗಣಪನ್ನ ಒಂದು ವಿಶೇಷವಾದಂತಹ ಪ್ರಕೃತಿ ದತ್ತವಾದಂತಹ ಗಣಪನ್ನೇ ಕೊಡಬೇಕು ಅಂತ ಸಂಕಲ್ಪ ಮಾಡಿ ಪ್ರತಿ ಡಿಸ್ಟಿಕ್ಕು ತಾಲೂಕಿಗೂ ಗಣಪತಿಯನ್ನು ಕಳಿಸ್ತಾ ಇದ್ದೀವಿ. ಹಾಗೆ ಇಲ್ಲೂ ಸಹಿತ ಒಂದಷ್ಟು ಗಣಪತಿಗಳನ್ನು ತಂದಿದ್ದೀವಿ. ಇಲ್ಲಿ ನಿಮಗೂ ಸಹಿತ ಕೊಡುವಂತಾರಾಗತ್ತೆ. ಅದನ್ನ ನಮ್ಮ ವೆಂಕಟಸ್ವಾಮಿ ನಾಯ್ಡು ಅವರು ಬಹಳ ಅರ್ಥಗರ್ಭಿತವಾಗಿ ಹೆಣ್ಣು ಮಕ್ಕಳಿಗೆ ಅರಿಶಿನ, ಕುಂಕುಮ, ಹೂವು, ಮಂಗಳ ದ್ರವ್ಯಗಳು, ಅದಿಷ್ಟೇ ಒಂದು ಸೀರೆ ಇದೆಲ್ಲವನ್ನು ಕೊಡುವಂತಹದ್ದು ಜೊತೆಗೆ ಮಹಾಲಕ್ಷ್ಮಿ ವಿಗ್ರಹವನ್ನು ಸಹಿತ ಕೊಟ್ಟಿರತಕ್ಕಂಥದ್ದು ಇದು ಬಹಳ ಮೆಚ್ಚುಗೆ ಕೆಲಸ. ಒಳ್ಳೆಯದಾಗಲಿ. ಈ ಒಂದು ಕಾಯಕಕ್ಕೆ ಬಿಡುವಿಲ್ಲದ ಸಮಯ ಇದ್ರೂ ಯಜಮಾನರ ಜೊತೆ ಸೇರಿ ತಮ್ಮ ಕಾಯಕವನ್ನ ಅರ್ಥಗರ್ಭಿತವಾಗಿ ಯಜಮಾನರ ರಥವನ್ನು ಎಳೆಯುವಾಗ ಅವ್ರ ಜೊತೆ ಸೇರಿಕೊಂಡಿರ್ತಕ್ಕಂತಹ ಅವರಿಬ್ಬರ ದಂಪತಿಗಳು, ಅಶೋಕ್ ದಂಪತಿಗಳಿಗೆ ಒಳ್ಳೆಯದಾಗಲಿ. ಸದಾಕಾಲ ಅವರು ಹಾಕುವ ಪ್ರತಿ ಹೆಜ್ಜೆ ಯಶಸ್ಸಾಗಿರಲಿ. ಇದು ಪರಿಸರ ಗಣಪತಿ. ಶರತ್ ಕೈಯಲ್ಲಿರ್ತಕ್ಕಂಥದ್ದು ಮಣ್ಣಿನ ಗಣಪತಿ. ಇದು ತೆಂಗಿನ ನಾರಿನಿಂದ ಮಾಡಿರ್ತಕ್ಕಂಥ ಒಂದು ಪಾಟ್. ಇದರೊಳಗೆ ಒಂದು ಬೀಜ ಇದೆ, ಸೀಡ್ಸ್ ಇದೆ. ಈ ಬೀಜವನ್ನು ಗಣಪನ ಒಳಗಿಟ್ಟು ಪೂಜಿಸಿ ನಂತರ ಈ ಗಣಪತಿಯನ್ನು ಈ ಪಾಟ್ ಒಳಗಿಟ್ಟು ಶುದ್ಧ ಜಲವನ್ನು ನಿಮ್ಮ ಮನೆಯ ಆವರಣದಲ್ಲೇ ಜಲವನ್ನು ಇದರ ಮೇಲೆ ಗಣಪತಿ ಮೇಲೆ ಹಾಕಿದ್ರೆ ಈ ಒಂದು ಮಣ್ಣಿನ ಗಣಪತಿ ಅಂದರೆ ವಿಶೇಷವಾಗಿ ಜೇಡಿ ಮಣ್ಣಿನ ಗಣಪತಿ ಈ ಗಣಪ ಕರಗುತ್ತಾನೆ. ಕರಗಿದ ಸ್ವಲ್ಪ ದಿನದಲ್ಲೇ ಒಳಗಿರ್ತಕ್ಕಂತಹ ಆ ಸೀಡ್ಸು ಬೀಜದಿಂದ ಒಂದು ಒಳ್ಳೆ ಹೂ ಗಿಡ ಬರುತ್ತೆ. ಮನೆಯಲ್ಲಿ ನಗುಮುಖ ಇರುತ್ತೆ. ಎಲ್ಲಿ ಹೂವಿನ ಗಿಡಗಳು ಹರಳುತ್ತೋ ಅಲ್ಲಿ ಆರೋಗ್ಯವೂ ಹರಳುತ್ತೆ. ಅದಕ್ಕಾಗಿ ಪರಿಸರವನ್ನು ಕಾಪಾಡ್ಕೋಬೇಕು ನಾವು. ಇದನ್ನು ಬಿಟ್ಟು ಪ್ಲಾಸ್ಟಾಫೆರಿಸ್ ಆಗಲಿ ಕೆಮಿಕಲ್ಸ್ ಇರ್ತಕ್ಕಂಥ ಗಣಪನ್ನ ನೀರಿಗೆ ತೆಗೆದುಕೊಂಡು ಬಿಟ್ಟು ಅಲ್ಲಿರ್ತಕ್ಕಂಥ ಜಲಚರಗಳನ್ನು ಹಾಳು ಮಾಡಿದ್ರೆ ನಮಗೆ ಗಣಪನ ಪೂಜೆಯಿಂದ ಬರ್ತಕ್ಕಂಥ ಲಾಭ ಅಲ್ಲ, ಅದು ನಷ್ಟ. ಪ್ರಕೃತಿ ಉಳಿವಿಕೆಗಾಗಿ ನಿಮ್ಮ ಶ್ರಮ ಇರಬೇಕು. ಪ್ರಕೃತಿ ನಾಶಕ್ಕೆ ನಾವು ಮುಂದಾಗಬಾರದು. ಅದಕ್ಕಾಗಿ ಈ ಒಂದು ಪರಿಸರ ಸ್ನೇಹಿ ಗಣಪನ್ನ ನಾವು ಹೊರತಂದಿದ್ದೇವೆ. ಇದು ಇಡೀ ರಾಜ್ಯದಾದ್ಯಂತ ಹೊರಡುವಂತಹದ್ದು. ಅಂತಹದ್ರಲ್ಲಿ ಇವತ್ತಿನ ದಿವಸ ತಮ್ಮೆಲ್ಲರಿಗೂ ಸಿಗುವಂಥದ್ದಿದೆ. ಎಷ್ಟು ಸರಿ ಸಿಗುತ್ತೋ ಅಷ್ಟು ಜನ ತಗೊಳ್ಳಿ. ಒಳ್ಳೆಯದಾಗಲಿ, ಶುಭವಾಗಲಿ.
ವೀಕ್ಷಕರೇ, ಸುಮಾರು 1.5 ವರ್ಷದ ಪುಟ್ಟ ಕಂದ ಜನೀಶ್ ಅಪರೂಪದ ಬೆನ್ನು ಮೂಳೆ ಸ್ನಾಯು ಕ್ಷೀಣತೆಯಿಂದ ಬಳಲ್ತಾ ಇರುವಂಥದ್ದು ಮತ್ತು ಈ ಪುಟ್ಟ ಕಂದನ ಚಿಕಿತ್ಸೆಗೆ ಆಗುವಂತಹ ವೆಚ್ಚ ಸುಮಾರು 16 ಕೋಟಿ ರೂಪಾಯಿಗಳು. ಆದರೆ ಈ ಪುಟ್ಟ ಕಂದನ ಪೋಷಕರು ಸ್ಥಿತಿವಂತರಲ್ಲದ ಕಾರಣ ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ ವತಿಯಿಂದ ಒಂದು ವಿಶೇಷವಾದಂತಹ ಅಭಿಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಇತ್ತೀಚೆಗಷ್ಟೇ. ಡಾಕ್ಟರ್ ಮಹರ್ಷಿ ಆನಂದ್ ಘೋಷ್ ಅವರ ದಿವ್ಯ ಸಾರಥ್ಯದಲ್ಲಿ ಅಭಿಯಾನ ಕಂದನ ಉಳಿಸು ಅನ್ನುವಂಥದ್ದು. ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಗುರುಜಿಯವರು ಬೆಂಬಲವನ್ನು ಸೂಚಿಸಿದರು ಮತ್ತು ಸಾಧ್ಯವಾದಷ್ಟು ಪುಟ್ಟ ಕಂದನ ಜೀವವನ್ನು ಉಳಿಸುವಂಥದ್ದು ಮತ್ತು ಆದಷ್ಟು ಹಣದ ಸಂಗ್ರಹಣೆ ಮಾಡುವಂತಹ ಉದ್ದೇಶ ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ ಅವರದಾಗಿತ್ತು. ನಾಗರಬಾವಿಯ ಅಕ್ಷಯ ಸ್ಟುಡಿಯೋದಲ್ಲಿ ನಡೆದಂತಹ ಈ ವಿಶೇಷ ಕಾರ್ಯಕ್ರಮ ಹೇಗಿತ್ತು ನೋಡೋಣ.
ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭೋರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಯೇ ನಮೋ ನಮಃ. ಧನ್ವಂತರಿ ಮಹಾವಿಷ್ಣವೇ ನಮೋ ನಮಃ. ಜಗದಃ ಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಸೃಷ್ಟಿ ಸ್ಥಿತಿ ಲಯ ಪ್ರತಿನಿತ್ಯದ ಕಾಯಕಗಳು ಸಾಕಷ್ಟು ಆದರೂ ಇವತ್ತಿನ ಈ ಕಾಯಕ ನಿಜಕ್ಕೂ ಜೀವನಕ್ಕೆ ಬಹಳಷ್ಟು ಹತ್ತಿರದಲ್ಲಿರ್ತಕ್ಕಂಥದ್ದು. ಸೇವೆ ಅಥವಾ ಸೇವೆಯಲ್ಲೂ ಒಂದಷ್ಟು ವಿಶೇಷತೆಯನ್ನು ನೋಡಬಹುದಾದ್ರೆ ಇವತ್ತಿನ ಈ ಕಾಯಕವೇ ನಿಜಕ್ಕೂ ಅರ್ಥಗರ್ಭಿತ. ಈ ಒಂದು ಮಹತ್ತರವಾಗಿರ್ತಕ್ಕಂತಹ ಕಂದನ ಉಳಿಸು ಎಂಬತಕ್ಕಂತಹ ಧ್ವನಿಯೇ ಬಹಳ ಸಂಕಟ ತರುವಂತಹದ್ದು. ದಿನದ 24 ಗಂಟೆ ವರ್ಷದ 365 ದಿವಸ ಪ್ರತಿಯೊಬ್ಬರು ಸಹಿತ ತಮ್ಮ ತಮ್ಮ ಪತಾಕೆಗಳನ್ನು ಹಾರಿಸಲಿಕ್ಕೆ ಅಥವಾ ತಮ್ಮ ತಮ್ಮ ಸ್ವಂತ ಕಾರ್ಯಗಳಲ್ಲಿ ನಿರತರಾಗಿದ್ದು ಅಭಿವೃದ್ಧಿ ಪಥದಡೆ ನಡೆಯಬೇಕು ಎಂಬತಕ್ಕಂಥ ಆಸೆ ಆಕಾಂಕ್ಷೆಗಳಲ್ಲಿ ಇರ್ತಕ್ಕಂತಹವರು ನಾವು. ಆದರೆ ಪ್ರಸ್ತುತ ಕಾಲ ನಿಮ್ಮೆಲ್ಲರಿಗೂ ಸಹಿತ ಸಾಕಷ್ಟು ಪಾಠ ಪ್ರವಚನವನ್ನು ಕಲಿಸಿದೆ, ಜೀವನದ ಮೌಲ್ಯವನ್ನು ಕಲಿಸಿದೆ, ಹಾಕುವ ಹೆಜ್ಜೆಯನ್ನು ಅರ್ಥಗರ್ಭಿತವಾಗಿ ಆಲೋಚನೆ ಮಾಡುವಂತ ರೀತಿ ಮಾಡಿದೆ ಈ ಕೋವಿಡ್ ಎಂಬತಕ್ಕಂಥ ಮಹಾಮಾರಿ ಕಾಯಿಲೆ. ಇಂದು ಮಾತಾಡಿದಂಥ ವ್ಯಕ್ತಿ ಮರುಕ್ಷಣ ಇಲ್ಲ. ಚೆನ್ನಾಗಿದ್ದೀರಾ, ಊಟ ಆಯ್ತಾ ಅಂತ ಹೇಳಿ ಮಾತಾಡಿದ್ರೆ ಇನ್ನು ಸ್ವಲ್ಪ ಹೊತ್ತಿಗೆ ಇಲ್ಲ ಈ ವ್ಯಕ್ತಿ ಮರಣ ಹೊಂದಿದ್ದಾನೆ ಅಂತ ಹೇಳುವಂತ ಕಾಲ ಈಗಾಗಲೇ ಪ್ರತಿಯೊಬ್ಬರ ಕಣ್ಣ ಮುಂದೆ ಇದೆ. ಇಂತಹದರ ಮಧ್ಯದಲ್ಲಿ ಉದಯೋನ್ಮುಖವಾಗಿ ನಮಗೆ ಯಾರ ಮಗು ಅನ್ನೋದು ಮುಖ್ಯ ಅಲ್ಲ, ಒಂದು ಜೀವಕ್ಕಿರ್ತಕ್ಕಂಥ ಶಕ್ತಿ ಎಂಬತಕ್ಕಂಥದ್ದು ಏನು ಎಂಬತಕ್ಕಂಥದ್ದನ್ನು ಅರ್ಥಕೊಳ್ಬೇಕಾಗಿರ್ತಕ್ಕಂಥದ್ದು ಬಹಳ ಮುಖ್ಯ. ಉದಯೋನ್ಮುಖವಾಗಿ ಈಗಷ್ಟೇ ಕಂಡುಬಿಡ್ತಿರ್ತಕ್ಕಂಥ ಆ ಪುಟ್ಟ ಕಂದಮ್ಮ ಇಷ್ಟು ಜನಗಳ ಕಣ್ಣಲ್ಲೇ ನಿಂತು ನನಗೊಂದು ಜೀವದಾನ ಮಾಡಿ ಎಂಬತಕ್ಕಂಥದ್ದಕ್ಕಾಗಿ ಕಂದನ ಉಳಿಸು ಎಂಬತಕ್ಕಂಥ ಆ ಶೀರ್ಷಿಗೆ ಆ ಹೆಸರಿಟ್ಟಿದ್ದಾರಲ್ಲ, ನಿಜಕ್ಕೂ ಈ ಹೆಸರು ಕರೆಯುವಂತಹದ್ದೇ ಬಹಳಷ್ಟು ಕರಳು ಕಿವುಚುವಂತಹದ್ದು. ರಾಜ್ಯ ಹೊರ ರಾಜ್ಯ ದೇಶ ವಿದೇಶ ಪ್ರತಿ ಭಾಗಗಳಲ್ಲೂ ಸಹಿತ ಇವತ್ತಿನ ದಿವಸ ಈ ಕಂದನ ಉಳಿಸು ಎಂಬತಕ್ಕಂಥ ಈ ಒಂದು ವಿಶೇಷವಾದಂತಹ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡ್ತಿರ್ತಕ್ಕಂಥ ಎಲ್ಲ ನನ್ನ ಅಣ್ಣ ತಮ್ಮಂದರು, ಅಕ್ಕ ತಂಗಿಯರು, ತಾಯಂದರು ಈ ಕರಳಿನ ಕೂಗನ್ನ ಆಲಿಸಬೇಕಾಗಿದೆ. ಈ ಕರಳಿನ ಕೂಗಿಗೆ ಧ್ವನಿಯಾಗಿ ನಿಲ್ಲಬೇಕಾಗಿದೆ. ಇದಕ್ಕಾಗಿ ನಮ್ಮ ಆಸ್ತಿ ಮಾರಬೇಕಾದ್ದಿಲ್ಲ, ಇದಕ್ಕಾಗಿ ನಮ್ಮಲ್ಲಿರ್ತಕ್ಕಂಥ 1 ತಿಂಗಳ ವೇತನವನ್ನ ಕೊಡಬೇಕಾದ್ದಿಲ್ಲ, ಇದಕ್ಕಾಗಿ ನಮ್ಮ 1 ದಿನದ 24 ಗಂಟೆ ಖರ್ಚು ಕೊಡಬೇಕಾದ್ದಿಲ್ಲ, ಅಥವಾ 1 ದಿನದ ಮಾಧ್ಯಾಹ್ನಿಕ ಊಟಕ್ಕೆ ಖರ್ಚು ಮಾಡುವಷ್ಟು ದುಡ್ಡು ಕೊಡಬೇಕಾದ್ದಿಲ್ಲ. ತಾವೆಲ್ಲರೂ ಸಹಿತ ಒಮ್ಮೆ ಸಾಮೂಹಿಕವಾದಂಥ ಒಂದು ಪ್ರಾರ್ಥನೆ, 1 ರೂಪಾಯಿ ನಾಣ್ಯ ಅಂತ ಹೇಳಿದ್ರು. ಇವತ್ತು 1 ರೂಪಾಯಿಗೆ ಬೆಲೆಯೇ ಇಲ್ಲ. ಮನೆ ಮಗನಿಗೆ ಪಾಕೆಟಲ್ಲಿದ್ದ ದುಡ್ಡು ತಗೋ ಹೋಗಪ್ಪ ಅಂದ್ರೆ ಅವನು ಮುಟ್ಟುವಂಥದ್ದು 1000 ರೂಪಾಯಿ ನೋಟನ್ನ. 1000 ರೂಪಾಯಿ ನೋಟು ಒಬ್ಬ ಮಗ ಮುಟ್ತಾನೆ. ಅದು ಅವನ ಸ್ವಯಂ ಖುಷಿಗೋಸ್ಕರ, ಅವನ ಖರ್ಚಿಗೋಸ್ಕರ. ಅಂತಹದ್ದು ಆ 1 ರೂಪಾಯಿನ ಇವತ್ತು ಆ ಪುಟ್ಟ ಕಂದಮ್ಮನಿಗಾಗಿ ನಾವು ನೀಡುವಂಥದ್ದಾದ್ರೆ ಈ 16 ಕೋಟಿ ದೊಡ್ಡ ವಿಚಾರ ಅಲ್ಲ. ಪುಣ್ಯಾಸ್ಪತ್ರೆಯಲ್ಲಿ ಅಲ್ಲಿ ಬರೆಸುವಂತಹ ಅಕಸ್ಮಾತ್ ಆ ಬಿಲ್ಲು ಕಟ್ಟೋದಕ್ಕಾಗಿಲ್ಲ ಅಂದ್ರೆ ಅನಂತರ ನಾವು ಪುಣ್ಯವತಿಯವರನ್ನ ಭೇಟಿ ಮಾಡ್ತೀವಿ. ಅಮ್ಮ ನಮ್ಮ ಕೈಲಿ ಆಗ್ತಾ ಇಲ್ಲ, ಇಷ್ಟು ಬಿಲ್ ಕಟ್ಟಕ್ ಆಗ್ತಿಲ್ಲ ಅಂತ. ಹಾಗೂ ಸಹಿತ ಅವ್ರ ಆಲೋಚನೆ ಮಾಡಿ ಹಾಸಿಗೆ ಅಂದ್ರೆ ಆ ಬೆಡ್ಡು, ಅದಕ್ಕೆ ತಗಲಿರ್ತಕ್ಕಂಥ ಖರ್ಚು ವೆಚ್ಚ, ಅದರಲ್ಲಿ ಅವ್ರಿಗೆಲ್ಲೋ ಒಂದಿಷ್ಟು ಬರುವಂತ ಲಾಭದಲ್ಲಿ ಇದು ನಮಗೆ ಬೇಡ, ಇಷ್ಟು ಮಾತ್ರ ಕಟ್ಟಿ ಸಾಕು ಅಂತ ಹೇಳುವಂತ ಧ್ವನಿ ಇದೆ. ಅಂದ್ರೆ ಇದು ಮಾನವೀಯತೆ ಗುಣ ಇದೆ ಇಲ್ಲಿನ್ನು. ನಮ್ಮ ರಾಜ್ಯ, ನಮ್ಮ ಭರತಖಂಡ, ಭಾರತ ದೇಶದಲ್ಲಿ ಇನ್ನೂ ಮಾನವೀಯತೆ ಇದೆ. ಅಂತಹದ್ರಲ್ಲಿ 16 ಕೋಟಿ ಹುಡುಗಾಟದ ಮಾತಲ್ಲ. 16 ಕೋಟಿ ಬಗ್ಗೆ ಚಿಂತನೆ ಮಾಡ್ತಾ ನನ್ನ ಮುಂದೆ ಬಂದು ಕೂತ್ಕೊಂಡು ಅವ್ರು ಹೇಳಿದಂತ ಧ್ವನಿ, ಇವರೆಲ್ಲ ಸುಮ್ಮನೆ ಬಂದು ನನ್ನ ಮಾತಾಡ್ತಿದ್ದಾರೆ. ಯಾಕೆಂದ್ರೆ ಇವರು ಬಂದಿರತಕ್ಕಂಥದ್ದು ಪ್ರೆಸ್ ಕ್ಲಬ್ ನಿಂದ ಶಿವಕುಮಾರ್ ಅವರು. ಇವ್ರನ್ನ ಪರಿಚಯ ಮಾಡಿಸಿದ್ದು ನನ್ನ ಆತ್ಮೀಯ, ಸದಾಕಾಲ ನನ್ನ ಒಡನಾಟವನ್ನು ಇಟ್ಕೊಂಡಿರ್ತಕ್ಕಂಥ ವೆಂಕಟೇಶು. ಕರ್ಕೊಂಡು ಬಂದ ತಕ್ಷಣ 16 ಕೋಟಿ ಅಂದ್ರಲ್ಲ, ನಾನು ಸಹಿತ ನನ್ನ ಸೀಟಿನ ನನ್ನ ಆಶ್ರಮ ನೋಡಿದೆ. ನೋಡ್ರಪ್ಪ, ನನ್ನ ಆಶ್ರಮ ಇರೋದು ಗುಡಿಸಲಿದ್ದಂಗಿದೆ, ಇಲ್ಲಿ 16 ಕೋಟಿ ಬಗ್ಗೆ ಮಾತಾಡ್ತಿದ್ದೀರಲ್ಲ ಅಂತ ಯೋಚನೆ ಮಾಡಿದೆ. ಆಮೇಲೆ ಹೇಳಿದ್ರು, ಗುರುಗಳೇ ನೀವು ಕೊಡೋದಲ್ಲ, ಭಕ್ತರು ಕೊಟ್ರೆ ಸಾಕು, ಎಲ್ಲರಿಗೂ ಒಂದೊಂದು ಕರೆ ಕೊಡೋಣ, ನಾನು ಸಹಿತ ಇದರಲ್ಲಿ ಹಗಲು ಶ್ರಮಿಸ್ತಾ ಇದ್ದೀನಿ ಅಂತ. ಆಗ ಸ್ವಲ್ಪ ನೆಮ್ಮದಿಯಾಗಿ ಉಸಿರಾಡಿದೆ ನಾನು. ಯಾಕೆಂದ್ರೆ 16 ಕೋಟಿ ನಿಜಕ್ಕೂ ಎಂಥವ್ರನ್ನು ಬೆಚ್ಚಿ ಬೀಳಿಸುತ್ತೆ. ಆ ಸ್ವರ ಕೇಳೋದಕ್ಕೆ ಭಯ,
ಯಾರೋ 1,00,000 ಮೋಸ ಮಾಡಿದ್ದಾನೆ ಅಂದ್ರೆ ಅವ್ರಿಗೆ ಇರತಕ್ಕಂಥ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಎಲ್ಲರೂ ಒಂದ್ ಕಡೆ ತಿರುಗಿ ನೋಡ್ತೀವಿ ನಾವು 1,00,000ಕ್ಕೆ. ಅಂತದ್ದು 16 ಕೋಟಿ. ಈಗಲೂ ನನಗೆ ಭಯನೇ. ಆ 16 ಕೋಟಿ ನಾನು ನೋಡ್ತೀನೋ ಗೊತ್ತಿಲ್ಲ. ಆ 16 ಕೋಟಿನ ಒಂದು ಕಡೆ ಸೇರಿಸಿ ಆ ಪುಟ್ಟ ಕಂದಮ್ಮನ ಜೀವವನ್ನು ಉಳಿಸುವಂತ ಕಾಯಕಕ್ಕೆ ನಿಂತಿರ್ತಕ್ಕಂತಹ ಶಿವಕುಮಾರ್ ಮತ್ತು ಅವರ ಆ ತಂಡ ಇದೆಯಲ್ಲ, ನಿಜಕ್ಕೂ ಶ್ಲಾಘನೀಯ. ಈ ಜೀವನದಲ್ಲಿ ನಿಮಗೆ ಸಿಕ್ಕಂತ ಸೌಭಾಗ್ಯ ಬಹುಶಃ ಈ ಒಂದು ಮಹತ್ತರವಾಗಿರ್ತಕ್ಕಂಥ ಕಾಯಕ ಅಂದ್ರೆ ಇದು ತಪ್ಪಾಗಲಾರದು. ಮಾಡಬೇಕು ಸೇವೆ, ಹಾಕಬೇಕು ಹೆಜ್ಜೆ, ನೋಡಬೇಕು ದೃಷ್ಟಿ, ಆದರೆ ಮಾಡುವ ಪ್ರತಿಯೊಂದು ಸಹಿತ ತನ್ನ ಆತ್ಮಕ್ಕೆ ತೃಪ್ತಿ ಆಗಿರಬೇಕು. ಅಂತಹ ಆತ್ಮತೃಪ್ತಿಗೆ ಒಳಗಾಗಿರ್ತಕ್ಕಂಥ ಬೃಹತ್ ಮಟ್ಟದ ಕಾಯಕವನ್ನು ಹಮ್ಮಿಕೊಂಡಿರ್ತಕ್ಕಂಥ ಶಿವಕುಮಾರ್ ಅವರು ಕರ್ನಾಟಕ ಪ್ರೆಸ್ ಕ್ಲಬ್ನ ಸಂಸ್ಥೆಯ ಸಮಸ್ತ ಪದಾಧಿಕಾರಿಗಳಿಗೂ ಸಹಿತ ನಾನು ಮತ್ತೊಮ್ಮೆ ನನ್ನ ಹೃದಯಪೂರ್ವಕವಾಗಿ ಭಗವಂತನ ಸಂಪೂರ್ಣ ಕೃಪೆ ಇರಲಿ ಅಂತ ನಾನು ಭಗವಂತನ ಪ್ರಾರ್ಥನೆ ಮಾಡ್ತೀನಿ. ಹಾಗೆ ಮತ್ತೊಮ್ಮೆ ನಾನು ಮೇಡಮ್ ಬಗ್ಗೆ ಏನಾದ್ರು ಮನಸ್ಸಿಗೆ ನೋವಾಗೋ ತರ ಮಾತಾಡಿದ್ರೆ ಕ್ಷಮೆ ಇರಲಿ. ಯಾಕೆಂದ್ರೆ ನಿಮ್ಮ ಕಾಯಕ ಅದು. ನಾವು ದಾನ ಧರ್ಮ ಮಾಡಬೇಕು ನಿಜ, ಹಾಗಂತ ಹಾಸ್ಪಿಟಲ್ ಅದನ್ನು ಮಾಡ್ಲಿಕ್ಕೆ ಆಗುದಿಲ್ಲ, ಕಷ್ಟ ಇದೆ. ಹಾಸ್ಪಿಟಲ್ ಕೆಲಸ ಮಾಡ್ತಕ್ಕಂಥ ಪ್ರತಿಯೊಬ್ಬರನ್ನೂ ಗಮನಿಸ್ಕೋಬೇಕು. ನನ್ನಲ್ಲಿ ಒಳ್ಳೆ ಮನಸ್ಸಿರಬಹುದು, ನನ್ನಲ್ಲಿ ಕೊಡುವ ಮನಸ್ಸಿರಬಹುದು, ನನ್ನ ಕಾಯಕದಲ್ಲಿ ನನ್ನೊಂದಿಗಿರುವಂತಹ ವ್ಯಕ್ತಿಗಳಿಗೆ ಅದು ಸಾಧ್ಯವಿರೋದಿಲ್ಲ. ಅಂತಹದ್ರಲ್ಲೂ ಒಂದು ದೊಡ್ಡ ಹಾಸ್ಪಿಟಲ್ ಅನ್ನ ನಡೆಸ್ತಾ ಇನ್ನಷ್ಟು ದೊಡ್ಡ ಹಾಸ್ಪಿಟಲ್ ಅನ್ನು ನಡೆಸುವಂತ ಶಕ್ತಿ, ಇನ್ನಷ್ಟು ದೊಡ್ಡ ಹಂತದಲ್ಲಾಗುವಂತಹ ಕಾಯಕ ಸದಾಕಾಲ ಶ್ರೀಮತಿ ಡಾಕ್ಟರ್ ಪುಣ್ಯವತಿ ಅವರಿಗೆ ಇರಲಿ. ಪುಣ್ಯ ಆಸ್ಪತ್ರೆ ಇನ್ನಷ್ಟು ಹೆಚ್ಚಿನ ಮಟ್ಟಿಗೆ ರಾರಾಜಿಸಲಿ ಅಂತ ನನ್ನ ಆರಾಧ್ಯ ದೇವತೆಯನ್ನ ನಾನು ಪ್ರಾರ್ಥನೆ ಮಾಡ್ತಾ, ಇನ್ನು ಇವತ್ತಿನ ಕಾಯಕದಲ್ಲಿ ಇಷ್ಟು ಜನಗಳ ಮಧ್ಯೆ ಯಾವುದೇ ಒಬ್ಬ ವ್ಯಕ್ತಿ ಕೈ ಚಾಚೋದು ಬಹಳ ಕಷ್ಟ ರೀ. ಹಸಿವಿಲ್ಲ ಅಂದ್ರೆ ಆ ಹಸಿವಿಗೆ ಒದ್ದಾಡ್ತಾ ಇರ್ತಕ್ಕಂಥ ವ್ಯಕ್ತಿಗಳು ಎಲ್ಲೋ ಕೈ ಚಾಚಬಹುದು. ಆದ್ರೆ ನನ್ನ ಮಗುವನ್ನು ಉಳಿಸ್ಕೊಡಿ ಅಂತ ಹೇಳುವಂತ ಆ ಮನಸ್ಥಿತಿ ಇದೆಯಲ್ಲ, ಅದು ಯಾರಿಗೂ ಬರಬಾರದು ರೀ, ಯಾರಿಗೂ ಬರಬಾರದು ಅದು. ಅದರಲ್ಲೂ ನೋಡಿ, ಈ ಮಗು ಇವತ್ತಿನ ದಿವಸ ನಮಗೆಲ್ಲರಿಗೂ ಒಂದು ಹೇಳಬೇಕಂದ್ರೆ ನಾವೆಲ್ಲ ಒಂದು ಕಡೆಯಿಂದ ಆಲೋಚನೆ ಮಾಡ್ತೇವೆ. ಬಹುಶಃ ದೇವರನ್ನಂತೂ ನಾವು ನೋಡಿಲ್ಲ. ದೇವರನ್ನ ಯಾರಾದ್ರೂ ನೋಡಿದ್ದೀವ? ಬಹುಶಃ ನನ್ನ ಬಾಯಲ್ಲಿ ಇಂಥ ಮಾತು ಬಂದರೆ ನೀವೆಲ್ಲ ಆಲೋಚನೆ ಮಾಡ್ತೀರೇನೋ. ಖಂಡಿತ ಹೇಳ್ತೀನಿ, ಪ್ರತಿಯೊಂದು ದೇವರು, ಗಣೇಶ ಅಥವಾ ಶ್ರೀನಿವಾಸ, ಲಕ್ಷ್ಮಿ, ಇವರೆಲ್ಲರೂ ಸಹಿತ ಎಲ್ಲಾ ದೇವರುಗಳನ್ನು ಸಹಿತ ಒಬ್ಬ ಚಿತ್ರಗಾರ, ಒಬ್ಬ ಕಲೆಗಾರ, ಒಬ್ಬ ವಿಶ್ವಕರ್ಮಿ ವಿಗ್ರಹವನ್ನು ಕೆತ್ತನೆ ಮಾಡಿ ಇಂಥದ್ದು ವಿಗ್ರಹ ಹೀಗಿದೆ, ದುರ್ಗೆ ಅಂದ್ರೆ ಇದು, ಲಕ್ಷ್ಮಿ ಅಂದ್ರೆ ಇದು, ಶ್ರೀನಿವಾಸ ಅಂದ್ರೆ ಇದು, ಇದನ್ನ ಹೇಳ್ತಿದ್ದಾರೆ, ನಾವು ಪಾಲನೆ ಮಾಡ್ತಾ ಇದ್ದೀವಿ. ಆದ್ರೆ ನಿಜಕ್ಕೂ ಪ್ರತ್ಯಕ್ಷವಾಗಿ ಪ್ರತಿಯೊಬ್ಬರು ತಿಳ್ಕೊಳ್ಬೇಕಾದ್ದು ಜನ್ಮ ಕೊಟ್ಟ ತಂದೆ ತಾಯಿನ್ನೇ, ಅವರೇ ನಮ್ಮ ಪ್ರತ್ಯಕ್ಷ ದೇವರು. ಆದ್ರೆ ಅಂತಹ ತಂದೆ ತನ್ನ ಪುಟ್ಟ ಕಂದಮ್ಮನ ಜೀವ ಉಳಿಸ್ಕೊಳ್ಳಿಕ್ಕಾಗಿ ಇವತ್ತಿನ ದಿವಸ ಬಹಳಷ್ಟು ಶ್ರಮ ಪಡ್ತಾ ಇರೋದು ನೋಡಿದ್ರೆ, ಆ ಜ್ಯೋತಿ ನವೀನ್ ಕುಮಾರ್ ದಂಪತಿಗಳ ಆ ಸಂಕಟ ಇದು ನಮ್ಮೆಲ್ಲರ ಸಂಕಟವಾಗಬೇಕಾಗಿದೆ. ಅದಕ್ಕಾಗಿ ನಾವೆಲ್ಲರೂ ಸಹಿತ ಕೈ ಜೋಡಿಸಬೇಕಾಗಿದೆ. ಹಾಗೆ ಮಗುವಿನ ಜನ್ಮ ಕೊಟ್ಟಂತ ತಂದೆ ತಾಯಿ ಅವರಿಗೂ ಸಹಿತ ಭಗವಂತನ ಸಂಪೂರ್ಣ ಕೃಪೆ ಇರಲಿ. ಹಾಗೆ ಮಾತು ಬರದಂತಿದೆ ಈ ಒಂದು ಮುಗ್ಧ ಮಗುವಿನ ಬಗ್ಗೆ ಮಾತಾಡ್ಲಿಕ್ಕೆ. ಆದ್ರೆ ಆ ಮಗುವಿನ ಕಣ್ಣರೇಖೆಯಲ್ಲಿ ಒಂದು ಚೈತನ್ಯ ಇದೆ. ಆ ಮಗುವನ್ನೇ ನಾನು ಅಬ್ಸರ್ವ್ ಮಾಡಿ ನೋಡಿದಾಗ ಈ ನಿಮ್ಮ ಆನಂದ್ ಗುರುಜಿ ಗೊತ್ತಿರುವಂತಹದ್ದು ಎರಡೇ ಕಲೆ, ಒಂದು ಸ್ವರತರಂಗ, ಇನ್ನೊಂದು ಕಣ್ಣಿನ ರೇಖೆ. ಆ ಕಣ್ಣಿನ ರೇಖೆ ನೋಡಿದ್ರೆ ಆ ಮಗುವಿನಲ್ಲಿ ಪ್ರತಿ ಕ್ಷಣವೂ ಸಹಿತ ದೀಪ ಜೋರಾಗಿ ಉರಿಯುತ್ತೆ, ಎಲ್ಲೋ ಒಂದು ಕಡೆ ಕಣ್ಣ ಸಣ್ಣ ಮಾತಾಡುತ್ತೆ. ಆ ಮಗುಲಿರ್ತಕ್ಕಂಥ ಆ ಕಣ್ಣಿನ ರೇಖೆಗಳಲ್ಲಿರ್ತಕ್ಕಂಥ ಆ ಭಗವಂತನ ಮುಂದೆ ನಿಂತಿರ್ತಕ್ಕಂಥ ಆ ನಂದಾದೀಪ, ಆತನ ಉಸಿರು ಸಹಿತ ಯೋಚನೆ ಮಾಡಿ ಉಸಿರಾಡಬೇಕು. ಇವತ್ತು ಭಗವಂತನ ಉಸಿರಾಟವು ಯೋಚಿಸಬೇಕು. ನನ್ನ ಉಸಿರು ಜೋರಾಗಿ ಬಿಟ್ರೆ ಮುಂದೊಂದು ದೀಪ ಇದೆ ಎಂಬತಕ್ಕಂಥದನ್ನ ಭಗವಂತ ಚಿಂತನೆ ಮಾಡಬೇಕಾಗಿದೆ. ಅಂದ್ರೆ ಆ ಭಗವಂತನ ಕೃಪೆ ಈ ದೀಪದ ಮೇಲಿದೆ. ಆ ದೀಪವೇ ಆ ಮಗುವಾಗಿದೆ. ಆ ಮಗುವಿಗೆ ನಿಮ್ಮೆಲ್ಲರ ಸಹಕಾರ ಬೇಕಾಗಿದೆ. ಅದಕ್ಕಾಗಿ ಧ್ವನಿ ಎತ್ತಿರ್ತಕ್ಕಂಥ ಆ ತಂದೆ ತಾಯಿ ಜೊತೆ ನಾವು ನೀವೆಲ್ಲರೂ ನಿಲ್ಲಬೇಕಾಗಿದೆ. ಅದಕ್ಕಾಗಿ ಕೈ ಜೋಡಿಸೋಣ. ಕಂದನ ಉಳಿಸು ಎಂಬತಕ್ಕಂತಹ ಈ ಒಂದು ಶೀರ್ಷಿಕೆಯನ್ನ ಎಲ್ಲರೂ ಸಹಿತ ಪ್ರೀತಿಸೋಣ. ಸಾಧ್ಯವಾದಷ್ಟು ಈ ಕಾರ್ಯಕ್ರಮದಲ್ಲಿ ಬಂದಿರತಕ್ಕಂಥ ಆಹ್ವಾನಿತರ ಪ್ರತಿಯೊಬ್ಬರು, ಅದರಲ್ಲೂ ಪತ್ರಿಕಾ ಮಾಧ್ಯಮದ ಮಿತ್ರರು, ನೀವೊಂದು ಬೃಹತ್ ಮಟ್ಟದ ಕೈ. ಹೇಳಬೇಕಂದ್ರೆ ನಿಮ್ಮ ಪತ್ರಿಕೆ ಮತ್ತು ಪತ್ರಿಕೆ ಮಾಧ್ಯಮ ಇವತ್ತು ಸರಿಯಾಗಿ ನಿಂತಿರೋದ್ರಿಂದ ಈ ಮಗುವಿಗೆ ಇಷ್ಟೊಂದು ಬೆಂಬಲವಾಗಿದೆ ನಿಂತಿದೆ ಅಂದ್ರೆ ಅದು ತಪ್ಪಾಗಲಾರದು. ಅಂತಹ ನಿಟ್ಟಿನಲ್ಲಿ ಕಾಯಕಕ್ಕೆ ಸಹಾಯ ಮಾಡ್ತಿರ್ತಕ್ಕಂಥ ಎಲ್ಲಾ ಒಂದು ಪತ್ರಿಕಾ ಮಾಧ್ಯಮದ ಮಿತ್ರರು ಮತ್ತು ಡಾಕ್ಟರ್ಸು, ಈ ಒಂದು ಮಗುವಿನ ಜವಾಬ್ದಾರಿ ತೆಗೆದುಕೊಂಡಿರ್ತಕ್ಕಂಥ ಡಾಕ್ಟರ್ಸ್ ಇರಲಿ, ಅಲ್ಲಿರ್ತಕ್ಕಂಥ ನರ್ಸ್ ಇರಲಿ, ಮತ್ತು ಈ ಕಾಯಕದಲ್ಲಿ ಮಗದೊಮ್ಮೆ ಶಿವಕುಮಾರ್ನ ನಾನು ಎಷ್ಟು ಕೊಂಡಾಡಿದ್ರು ಸಹಿತ ಕಡಿಮೆನೆ. ಶಿವಕುಮಾರ್ ಮಗ ಅಲ್ಲ, ಮೊಮ್ಮಗ ಅಲ್ಲ, ಶಿವಕುಮಾರ್ ಹತ್ತಿರ ಸಂಬಂಧಿ ಅಲ್ಲ. ಆದ್ರೆ ಶಿವಕುಮಾರ್ ಈ ಮಗುವಿಗೋಸ್ಕರ ಈಗ ಹಗಲಿರುಳು ಶ್ರಮಿಸ್ತಿದ್ದಾನೆ. ಜೊತೆಗೆ ಆತನ ಹಿಂದೆ ಆತನ ಪಡೆ ತನ್ನ ಮನೆ ಮಠ ಬಿಟ್ಟು ಜವಾಬ್ದಾರಿ ಬಿಟ್ಟು ಓಡಾಡ್ತಾ ಇದ್ದಾರೆ. ಅಂದ್ರೆ ಹಾಗೆ ಇವತ್ತಿನ ಕಲಾವಿದರು, ಸಾಕಷ್ಟು ಜನ ಕಲಾವಿದರು, ನಾವು ಉಚಿತವಾಗಿ ಒಂದು ಸೇವೆನ ಸಲ್ಲಿಸ್ತೀವಿ, ಆ ಮಗುವಿಗೋಸ್ಕರ ನಾವು ಧ್ವನಿಯಾಗಿ ನಿಲ್ತೀವಿ ಅಂತಿರ್ತಕ್ಕಂತಹ ಆ ಕಲಾವಿದರಿಗೂ ಹಾಗೂ ಇಲ್ಲಿರ್ತಕ್ಕಂಥ ಎಲ್ಲಾ ಟೆಕ್ನಿಷಿಯನ್ಸ್ಗೂ ಪ್ರತಿಯೊಬ್ಬರಿಗೂ ಸಹಿತ ಒಳ್ಳೇದಾಗ್ಲಿ ಅಂತ ಮತ್ತೊಮ್ಮೆ ಹರಿಸ್ತಾ
ಇವತ್ತಿನ ಕಾಯಕಕ್ಕೆ ಪೊಲೀಸ್ ಸಿಬ್ಬಂದಿ ಸಹಿತ ಸಹಾಯ ಮಾಡಿದೆ. ಅವ್ರಿಗೂ ಒಳ್ಳೇದಾಗ್ಲಿ. ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ, ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಸಹಿತ ಹೃದಯೋನ್ಮುಖವಾಗಿ ಒಳ್ಳೆ ಹೃದಯವಂತರಾಗಿದ್ದಾರೆ. ಅವರು ಸಹಿತ ಈ ಮಗು ಬಗ್ಗೆ, ಈ ಕಂದಮ್ಮನ ಬಗ್ಗೆ ಒಂದು ಚಿಂತನೆ ಮಾಡಿ ಸರ್ಕಾರದ ವತಿಯಿಂದ ಏನು ಅನುಕೂಲ ಆಗಬೇಕು ಆ ಅನುಕೂಲಕ್ಕಾಗಿ ಅವರು ಧ್ವನಿಯಾಗಿ ನಿಲ್ಲಿ. ಇವತ್ತಿನ ಸರ್ಕಾರದ ಎಲ್ಲಾ ಮುಖ್ಯಮಂತ್ರಿಗಳು, ಈ ಒಂದು ಮುಖ್ಯಮಂತ್ರಿಗಳು ಹಾಗೂ ಮಂತ್ರಿಗಳು ಪ್ರತಿಯೊಬ್ಬರು ಸಹಿತ ಸೇರಿ ಆ ಮಗುವಿನ ಉಳಿವಿಕೆಗೆ ನಾನು ಮುಂದೆ ಬರ್ತೀನಿ ಎನ್ನುವಂತಕ್ಕಂಥ ಧ್ವನಿ ಎತ್ತಲಿ ಅಂತ ನನ್ನ ಆರಾಧ್ಯ ದೇವತೆ ನಾನು ಪ್ರಾರ್ಥನೆ ಮಾಡ್ತೀನಿ. ಒಳ್ಳೇದಾಗ್ಲಿ, ಶುಭವಾಗಲಿ. ಕನ್ನಡ ನಾಡಿನ ಧಾರ್ಮಿಕ ಕ್ಷೇತ್ರದ ಧ್ರುವತಾರೆಯಂತಿರುವ ನಮ್ಮೆಲ್ಲರ ಆಧ್ಯಾತ್ಮಿಕ ಮಾರ್ಗದರ್ಶಕರಾಗಿರುವಂತಹ ಸದಾಕಾಲ ಭಕ್ತರ ಸದಾಶಯವನ್ನು ಆಶೀರ್ವಾದದ ಮೂಲಕ ಮುನ್ನಡೆಸಿಕೊಂಡು ಬರ್ತಾ ಇರುವಂತಹ ಪೂಜ್ಯರಾದ ಮಹರ್ಷಿ ಆನಂದ್ ಗುರೂಜಿಯವರ ಈ ಸಮ್ಮುಖದಲ್ಲಿ ಒಂದು ಅತ್ಯಂತ ಮಾನವೀಯವಾದಂತಹ ಸೇವೆಯ ಕೆಲಸ ಇಲ್ಲಿ ನಡೀತಾ ಇದೆ. ಬಸವಣ್ಣನ ಒಂದು ಮಾತನ್ನು ಹೇಳ್ತಾರೆ, ದಯೇ ಧರ್ಮದ ಮೂಲವಯ್ಯ, ದಯಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ, ದಯೆ ಇಲ್ಲದ ಆ ಧರ್ಮ ಯಾವುದಯ್ಯ ಅಂತ ಹೇಳಿ. ಹಾಗಾಗಿ ಮನುಷ್ಯನಿಗೆ ಮೂಲ ಜೀವದ್ರವ್ಯ ಅಂದರೆ ದಯೆ, ಮಾನವೀಯತೆ. ಇಲ್ಲೊಂದು ಅತ್ಯಂತ ಮಾನವೀಯ ಕಾರ್ಯಕ್ಕೆ ಪರಮಪೂಜ್ಯ ಶ್ರೀಗಳವರು ಆಶೀರ್ವಾದ ಮಾಡಿದ್ದಾರೆ. ಕಂದನ ಉಳಿಸು ಅನ್ನುವಂಥ ಒಂದು ಆಂದೋಲನ. ಒಬ್ಬ ಚಿಕ್ಕ ಮಗುವಿಗೆ ಒಂದು ಅತ್ಯಂತ ಸ್ನಾಯು ಕ್ಷೀಣತೆಯ ಸಂಬಂಧಿಸಲ್ಪಟ್ಟಂತಹ ಒಂದು ಕಾಯಿಲೆಯಿಂದ ನರಳುವಂತಹ ಕಂದನಿಗೆ ಇಡೀ ವಿಶ್ವವೇ ಸ್ಪಂದಿಸ್ತಾ ಇದೆ. ಕವಿ ಒಂದು ಮಾತು ಹೇಳ್ತಾನೆ, ಬದುಕು ಜಟಕಾ ಬಂಡಿ ವಿಧಿಯದರ ಸಾಹೇಬ, ಕುದುರೆ ನೀನವನು ಪೇಳದಂತೆ ಪಯಣಿಗರು, ಮದುವೆಗೋ ಮಸಣಕೋ ಹೋಗೆಂದ ಕಡೆಗೋಡು, ಪದ ಕುಸಿಯ ನೆಲವಿಹುದು ಮಂಕುತಿಮ್ಮ ಅನ್ನುವ ಕವಿವಾಣಿಯಂತೆ ಚಿಕ್ಕ ಮಗುವಿಗೆ ಇಂತಹ ಕಾಯಿಲೆ ಬರಬೇಕೆ? ಒಮ್ಮೊಮ್ಮೆ ಪ್ರಶ್ನೆ ಇದೆ. ಪರಮಪೂಜ್ಯ ಶ್ರೀಗಳಿದ್ದಾರೆ, ತಪ್ಪು ಭಾವಿಸಬಾರದು. ಭಗವಂತನ ಕೃಪೆ, ಭಗವಂತನ ದಯೆ ಇಷ್ಟು ಚಿಕ್ಕ ಮಕ್ಕಳ ಮೇಲೆ ಇದ್ದಿದ್ದರೆ ಬಹುಶಃ ಈ ಕಾಯಿಲೆ ಬರ್ತಾ ಇತ್ತೆ ಅನ್ನೋ ಒಂದು ಪ್ರಶ್ನೆ ನಮಗೆ ಕಾಡುತ್ತೆ. ಆದರೆ ಅದಕ್ಕೆ ಉತ್ತರವೂ ಇದೆ. ಅದು ನಾವು ಯಾವುದೋ ಜನ್ಮದಲ್ಲಿ ಮಾಡಿದಂತಹ
ಒಂದು ನಮ್ಮ ಕರ್ಮದ ಫಲವೋ ಅಥವಾ ನಮ್ಮ ಯಾವುದೋ ಒಂದು ಶೇಷ ಇರುತ್ತೆ, ಅದರ ಫಲವಾಗಿ ಈ ಥರದ ಸಮಸ್ಯೆಗಳು ಬರುತ್ತೆ. ಆದರೆ ನಮ್ಮ ಗೆಳೆಯ ಕುಮಾರ್ ಅವರು, ನನ್ನ ಆತ್ಮೀಯ ಗೆಳೆಯ, ಬಹುಕಾಲದ ಗೆಳೆಯ, ಆತ ಇದನ್ನು ಒಂದು ಮಾನವೀಯ ಆಂದೋಲನ ಅಂತ ತೆಗೆದುಕೊಂಡು ಸುಮಾರು 20 ಕೋಟಿ ರೂಪಾಯಿ ಶುಶ್ರೂಷೆಯ ವೆಚ್ಚವನ್ನು ಭರಿಸುವಂಥ ಕೆಲಸಕ್ಕೆ, ಆ ಸಾಹಸದ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಜೀವನದಲ್ಲಿ 3 ಥರ ಜನ ಇರ್ತಾರೆ. ಒಬ್ಬರು ನೇರವಾಗಿ ಸಹಾಯ ಮಾಡುವಂತಹ ಶ್ರೀಮಂತ ಜನ. ಎರಡನೆಯ ವರ್ಗ ಸಹಾಯ ಮಾಡಲಿಕ್ಕೆ ಆಗದೇ ಇದ್ದರೂ ನಾವು ನಿಮ್ಮ ಜೊತೆಲಿದ್ದೇವೆ, ಬನ್ನಿ ಗುರೂಜಿಗಳ ಹತ್ರ ಹೋಗೋಣ, ರವಿಕುಮಾರ್ ಹತ್ರ ಹೋಗೋಣ, ಕುಮಾರ್ ಹತ್ರ ಹೋಗೋಣ, ಮೂರ್ತಿ ಹತ್ರ ಹೋಗೋಣ, ಬನ್ನಿ ಅಲ್ಲಿ ನಿಮಗೆ ಸಹಾಯ ಮಾಡಿಸ್ತೇನೆ ಅನ್ನುವಂತಹ ಸಮಾಜದಲ್ಲಿ ಒಂದು ಸ್ಥಾನಮಾನ ಉಳ್ಳಂತಹ ಒಂದು ವರ್ಗದ ಜನ. ಇನ್ನು 3ನೇ ವರ್ಗದ ಜನ ಸಹಾಯ ಮಾಡಲಿಕ್ಕೆ ಶಕ್ತಿ ಇಲ್ಲ, ಸಹಕಾರ ಮಾಡುವಂತಹ ಒಂದು ಸಾಮಾಜಿಕ ಸ್ಥಿತಿಗತಿ ಸ್ಥಾನಮಾನ ಇಲ್ಲ, ಆದರೆ ಅಂಥವರ ನೋವಿಗೆ ಮಿಡಿಯುವ ಹೃದಯ ಇರುತ್ತೆ. ಅದು ಸಹಾನುಭೂತಿ ಸಲ್ಲಿಸುವಂತಹ, ಸಹಾನುಭೂತಿ ನೀಡುವಂತಹ ಜನ. ಹೀಗಾಗಿ ನಮ್ಮ ಗೆಳೆಯ ಕುಮಾರ್ ಅವರು ಈ ಸಹಾಯ ಮಾಡುವಂತಹ ಜನರನ್ನು, ಸಹಕಾರ ನೀಡುವಂತಹ ಜನರನ್ನು, ನಮ್ಮಂತಹ ಸಹಾನುಭೂತಿ ನೀಡುವಂತಹ ಜನರನ್ನು ಒಟ್ಟಿಗೆ ಹಾಕಿ ಈ ಕೈಂಕರ್ಯವನ್ನು ಮಾಡ್ತಾ ಇದ್ದಾರೆ. ಈ ಬಾಲಕನಿಗೆ ಆದಷ್ಟು ಬೇಗನೆ ಶುಶ್ರೂಷೆ ಆಗಲಿ. ಪರಮಪೂಜ್ಯ ಶ್ರೀಗಳು ಇದ್ದಾರೆ, ಅವರದೊಂದು ದಿವ್ಯ ಹಸ್ತ, ದಿವ್ಯ ಮಸ್ತಕ ಅವರದು. ಅಂತಹ ಶ್ರೀಗಳವರ ಕೃಪೆ ಮತ್ತು ಅವರ ನಿಜವಾದ ಅರ್ಥದ ಆಶೀರ್ವಾದದ ಆ ಕಣ್ಣು ಅವರ ಮೇಲೆ ಬಿದ್ದಿರೋದ್ರಿಂದ, ಆ ದೃಷ್ಟಿ, ದಿವ್ಯ ದೃಷ್ಟಿ ಬಿದ್ದಿರೋದ್ರಿಂದ ಆ ಮಗು ಆದಷ್ಟು ಬೇಗನೆ ಶುಶ್ರೂಷೆ ಆಗಿ ನಮ್ಮಂತೆ ನಿಮ್ಮಂತೆ ಬದುಕುವಂತಾಗಲಿ ಅಂತ ಆಶಿಸಿ ಈ ಕೈಂಕರ್ಯಕ್ಕೆ ಕೈ ಜೋಡಿಸಿರುವ ಎಲ್ಲರಿಗೆ ನನ್ನ ಭಕ್ತಿಪೂರ್ವಕ, ಪ್ರೀತಿಪೂರ್ವಕ, ಹೃತ್ಪೂರ್ವಕ ಧನ್ಯವಾದ ಅರ್ಪಿಸ್ತೇನೆ. ನಮಸ್ಕಾರ. ತಂದೆ ತಾಯಿ ತನ್ನ ಮಕ್ಕಳ ಜವಾಬ್ದಾರಿಯನ್ನ, ಮಗುವಿನ ಒಂದು ಸಣ್ಣ ಅಳುವನ್ನ, ಆ ಅಳುವನ್ನು ನಿಲ್ಲಿಸಲಿಕ್ಕಾಗಿ ತಂದೆ ತನ್ನ ತನವನ್ನು ತಾನು ಮರೆತು ಕುಣಿದು ಮಗುವನ್ನ ನಗಿಸ್ತಾನಲ್ಲ. ಅದೇ ಮಗು ತನ್ನ ತಾಯಿ ತೊಡೆ ಮೇಲೆ ಮಲ್ಕೊಂಡು ಪ್ರತಿ ಆಹಾರದ ಒಂದೊಂದು ಗುಟುಕು ಸಹಿತ ಎಲ್ಲ ಮಕ್ಕಳಂತಿಲ್ಲದಿರ ಹೊಟ್ಟೆಗೆ ಒಂದು ಪೈಪ್ ಹಾಕಿ ಅಲ್ಲಿಂದ ಆಹಾರವನ್ನು ಉಣಿಸಬೇಕಾದ್ರೆ ಆ ತಾಯಿ ಜೀವ ಎಷ್ಟು ನೋಯಬೇಕು. ಇದನ್ನು ನೋಡುವಂತಹ ತಂದೆಯ ಮನಸ್ಸು ಅಪ್ಪ ಅದು ಹೇಳ್ತಿರ್ತು. ಆದರೂ ಈ ಕಂದಮ್ಮನ ಬಗ್ಗೆ, ಕಂದಮ್ಮನ ನೋಡಿದ ಮೇಲೆ ನಿಜಕ್ಕೂ ನಾನು ಈ ಬಾಧೆ ತಟ್ಕೊಳಕ್ ಆಗ್ತಾ ಇಲ್ಲ. ಈ ಸೃಷ್ಟಿನಲ್ಲಿ ಅಣುರೇಣು ತೃಣಕಾಷ್ಠವು ಸಹಿತ ನಿನ್ನ ಅಧೀನ. ನಿನ್ನ ಅಧೀನದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಸಹಿತ ಜೀವವನ್ನು ತುಂಬಿ ಅವರಿಗೆ ಜೀವದಲ್ಲಿ ಒಂದಿಷ್ಟು ಕಾಲ ಆಯುಷ್ ಪ್ರಮಾಣವನ್ನು ಕೊಟ್ಟು ನೀನು ಕಳಿಸಿರ್ತೀಯ. ಅದಾದ ಮೇಲೆ ಈ ನಿನ್ನ ನಾಟಕ, ಈ ನಿನ್ನ ಒಂದು ಕಲೆ, ಇದು ಸಮಂಜಸವಾ ಎಂಬತಕ್ಕಂಥ ಪ್ರಶ್ನೆ ಭಗವಂತ ನಾನು ಮೂಡಿಸ್ತಾ ಇದ್ದಾನೆ. ಆದರೂ ಇಷ್ಟಕ್ಕೆ ಮುಂಚೆ ಆತ್ಮೀಯರಾದಂತಹ ಸೋಮಶೇಖರ್ ಅವರು ಬಹಳ ಅರ್ಥಗರ್ಭಿತವಾದಂತಹ ಮಾತು ಹೇಳಿದ್ರು. ಇಷ್ಟು ಬೃಹತ್ ಮಟ್ಟದ ಮೊತ್ತವನ್ನ ಮಗುವಿನ ಆರೋಗ್ಯಕ್ಕಾಗಿ, ಮಗುವಿಗೆ ನಾವೆಲ್ಲರೂ ಸಹಿತ ಸಹಾಯಸ್ತವನ್ನ ನೀಡಬೇಕಾಗಿದೆ. ಮಗು ನಮ್ಮೆಲ್ಲರ ಮುಂದೆ ನಗನಗ್ತಾ ಇರಬೇಕಾಗಿದೆ. ಆ ಮಗುವಿನ ಉದ್ಧಾರಕ್ಕಾಗಿ, ಆ ಮಗು ನಮ್ಮನೆ ಮಗು ಅಂತ ತಿಳಿದು ನಾವೆಲ್ಲರೂ ಸಹಿತ ಕೈ ಜೋಡಿಸಬೇಕಾಗಿದೆ. ಈ ಕಾಯಕಕ್ಕೆ ನಾನು ಬಂದದ್ದು ನಿಜಕ್ಕೂ ನನ್ನೆಲ್ಲಾ ಕಾರ್ಯಕ್ರಮಗಳಿಗಿನ್ನ ಈ ಕಾರ್ಯಕ್ರಮ ಅತ್ಯಮೂಲ್ಯವಾಗಿದೆ ಎಂದು ಮಾತಾಡಿದ್ರು. ನಿಜಕ್ಕೂ ನನಗಾದ್ರೂ ಬಹಳ ಸಂತೋಷ. ಯಾಕೆಂದ್ರೆ ಒಂದು ಕಡೆ ಎಷ್ಟೋ ಕಾರ್ಯಕ್ರಮಗಳು ನೋಡ್ತಿರ್ತೀವಿ, ಆದ್ರೆ ಮನ ಕಲಕುವಂತಹ ಒಂದು ಮನಸ್ಸು, ಮುಗ್ಧ ಮನಸ್ಸು, ಪ್ರಪಂಚದ ಎಲ್ಲಾ ಮಕ್ಕಳಂತೆ ಆಟ ಆಡಬೇಕು ಎಂಬತಕ್ಕಂಥ ಆಸೆ ಆಕಾಂಕ್ಷೆ ಇಟ್ಕೊಂಡು ಹುಟ್ಟಿರ್ತಕ್ಕಂಥ ಮನಸ್ಸು, ಜೊತೆಗೆ ತನ್ನ ಮಗುವಿನ 24 ಗಂಟೆ ತೊಡೆ ಮೇಲೆ ಮಲಕೊಂಡು ಆ ತೊಡೆ ಮೇಲೆ ಮಲಗಿರ್ತಕ್ಕಂಥ ಮಗು ಸೇವೆ ಮಾಡ್ತಿರ್ತಕ್ಕಂಥ ಮುಗ್ಧ ತಾಯಿಯ ಮನಸ್ಸು, ಅದನ್ನು ನೋಡಿ ಪ್ರತಿ ಕ್ಷಣ ಮನುಷ್ಯ ದೇಹ ಎಷ್ಟೇ ಇರಬಹುದು, ದೇಹ ಕುಗ್ತಾ 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 ನನ್ನ ಯಾವಾಗಪ್ಪ ನನ್ನ ಉಸಿರಿನ ಕೈಯ ಇದು ಅನ್ನುವಂತಹ ಆ ತಂದೆಯ ಮನಸ್ಸು. ಆ ತಂದೆ ತಾಯಿ ಋಣನೂ ಹರಿಸ್ಲಿಕ್ಕಾಗಲ್ಲ. ಆ ಮಗುವಿನ ಆರೋಗ್ಯ ನಮ್ಮ ಕೈಲೂ ಇಲ್ಲ. ಆದರೆ ಸಹಾಯ ಮಾಡಿ, ಸಹಾಯ ಅನ್ನೋದಕ್ಕಿಂತ ಹೆಚ್ಚಾಗಿ ನಿಮ್ಮನೆ ಆ ಕಂದಮ್ಮನ ಉಳಿಸೋದಕ್ಕೆ ನೀವೆಲ್ಲರೂ ಮುಂದಾಗಿ ಅನ್ನೋ ಒಂದು ಧ್ವನಿ, ಜೊತೆಗೆ ಸಾಮೂಹಿಕವಾದಂತಹ ಒಂದು ಪ್ರಾರ್ಥನೆ. ಆ ಪ್ರಾರ್ಥನೆ ಭಗವಂತನಿಗೆ ಮುಟ್ಟಿ ಆ ಮಗುವಿನ ಆಯುಷ್ ಪ್ರಮಾಣ ಮತ್ತಷ್ಟು ಬೇಗ, ಆದಷ್ಟು ಬೇಗ ಇರ್ತಕ್ಕಂಥ ದೋಷಗಳಿಂದ ಹೊರಬಂದು ಮಗು ಚೆನ್ನಾಗಾಗ್ಲಿ ಎಂಬತಕ್ಕಂಥದ್ದು ಒಂದೇ ಈ ನಿಮ್ಮ ಮಹರ್ಷಿಗಳ ಮಾತು. ಒಳ್ಳೇದಾಗ್ಲಿ.
ಶುಭವಾಗಲಿ. ನಾನೊಂದು ವೈದ್ಯಳಾಗಿ ಹೇಳ್ಬೋದು ಅಂದ್ರೆ ಈ ಕಾಯಿಲೆ ಸಂಬಂಧಪಟ್ಟಂಗೆ ಸ್ಪೈನಲ್ ಮಸ್ಕ್ಯುಲರ್ ಅಟ್ರೋಫಿ ಅನ್ನೋದು ಒಂದು ಕಂಡೀಷನ್ ಕಾಮನ್ ಆಗಿ ಸಿಗುವಂತ ಕಂಡೀಷನ್ ಅಲ್ಲ. ನಾನು ಸುಮಾರು 25 ವರ್ಷದ ನನ್ನ ಎಕ್ಸ್ಪೀರಿಯನ್ಸ್ ನಲ್ಲಿ 4-5 ಕೇಸ್ಗಳನ್ನ ನೋಡಿರ್ಬೋದು. ಆದ್ರೆ ಈ ರೀತಿ SMA ಟೈಪ್ 1 ಅನ್ನೋದು ಇದೇ ಮೊದಲನೇ ಬಾರಿ ನೋಡ್ತಾ ಇರುವಂತದ್ದು. ಇಷ್ಟು ವರ್ಷ ಈ ಕಾಯಿಲೆಗೆ ಯಾವುದೇ ರೀತಿ ಔಷಧಿ ಇರಲಿಲ್ಲ. ಎಷ್ಟೋ ತಂದೆ ತಾಯಿಗಳು ಈ ರೀತಿ ಮಗು ಹುಟ್ಟಿದಾಗ ಕೈ ಚೆಲ್ಲಿ ಬಿಟ್ಬಿಡ್ತಾ ಇದ್ರು. ಆ ಮಗು ಸಾವನ್ನ ನಾವು ನೋಡ್ತಾ ಇದ್ವಿ. ಆ ಮಗು 1 ವರ್ಷ 2 ವರ್ಷ ಆದ ನಂತರ ಟ್ರೀಟ್ಮೆಂಟ್ ಇಲ್ಲದೆ ಮಗು ಸಾಯ್ತಾ ಇತ್ತು. ಸೊ ಇವತ್ತಿನ ಪರಿಸ್ಥಿತಿನಲ್ಲಿ ಸುಮಾರು 2 ವರ್ಷದಿಂದ ಒಂದು ಜೋಲ್ ಜಸ್ಮಾ ಅನ್ನೋದು ಒಂದು ಟ್ಯಾಬ್ಲೆಟ್ ಇಂಜೆಕ್ಷನ್ ಬಂದಿರೋದು ತುಂಬಾನೇ ಒಂದು ದೊಡ್ಡ ಕೊಡುಗೆ ಆಗಿದೆ ಒಂದು ರಿಸರ್ಚ್ ಫೀಲ್ಡ್ ನಲ್ಲಿ. ಸೊ ಈ ಇಂಜೆಕ್ಷನ್ ಕೊಡೋದ್ರಿಂದ ಆ ಮಗು ನಮ್ಮ ಹಾಗೆ ನಿಮ್ಮ ಹಾಗೆ ಬದುಕೋದಿಕ್ಕೆ ಒಂದು ಅವಕಾಶ ಕೊಡ್ತೀವಿ ನಾವು. ಸೊ ಈ ಅವಕಾಶನ ನಾವೆಲ್ಲ ಸೇರಿ ಕಲ್ಪಿಸ್ಕೊಡೋಣ. ಜೊತೆಗೆ ಈ ಇಂಜೆಕ್ಷನ್ ನಮ್ಮ ದೇಶದಲ್ಲಿ ಸಿಗದೇ ಇರೋದ್ರಿಂದ ಹೊರ ದೇಶದಿಂದ ನಾವು ತರಬೇಕಾಗತ್ತೆ. ಸೊ ಈ ಇಂಜೆಕ್ಷನ್ ಹೊರದೇಶದಿಂದ ತರೋದ್ರಿಂದ ಮತ್ತೆ ಇಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡದೇ ಇರೋದ್ರಿಂದ ಇದಕ್ಕೆ ಭರಿಸುವಂತ ವೆಚ್ಚ ತುಂಬಾ ಜಾಸ್ತಿ ಆಗಿದ್ದು ಸುಮಾರು 16 ಕೋಟಿಗಳಾಗಿರುತ್ತೆ. ಅದರಲ್ಲಿ ಅರ್ಧ ಭಾಗ ಈಗಾಗಲೇ ಜನರೆಲ್ಲೂ ಸೇರಿ ಸಹಾಯಹಸ್ತವನ್ನು ನೀಡಿ ಸುಮಾರು ಸಂಘ ಸಂಸ್ಥೆಗಳು ಕೊಟ್ಟಿರ್ತಾರೆ. ಉಳಿದ ಹಣವನ್ನು ಅವರು ಹೊಂದಿಸ್ಲಿಕ್ಕೆ ಕಷ್ಟಪಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಈ ಅಭಿಯಾನ ಕಂದನನ್ನು ಉಳಿಸುವ ಅನ್ನೋ ಅಭಿಯಾನದಲ್ಲಿ ಎಲ್ಲರೂ ಸಹಾಯಹಸ್ತವನ್ನು ನೀಡಿದಲ್ಲಿ ಉಳಿದ ಬಾಕಿ ಹಣವನ್ನು ಹೊಂದಿಸಿದ್ರೆ ಮಗುಗೆ ಉಳಿದಿರುವಂತದ್ದು ತುಂಬಾ ಕಡಿಮೆ ಸಮಯ ಇರೋದ್ರಿಂದ ಆ ಸಮಯದೊಳಗಡೆ ನಾವು ಸುಮಾರು 45 ದಿವಸ ಅಷ್ಟೇ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಈ 45 ದಿವಸದ ಒಳಗಡೆ ನಾವು ಈ ಔಷಧಿಯನ್ನು ನಾವು ಆಮದು ಮಾಡಿಕೊಂಡು ನಾವು ಇಲ್ಲಿಗೆ ತಗೊಂಡು ಬಂದ್ರೆ ನಾವು ಔಷಧಿ ಕೊಟ್ಟಿದ್ದಲ್ಲಿ ಆ ಮಗು ಉಳಿಯೋದಕ್ಕೆ ಅವಕಾಶ ಆಗುತ್ತೆ. ಈ ರೀತಿ ಬರುವಂತ ಕಾಯಿಲೆನಲ್ಲಿ ಮಗುಗೆ ತಲೆ ಕಂಟ್ರೋಲ್ ಸಿಗೋದಿಲ್ಲ. ಯಾಕಂದ್ರೆ ಬ್ರೈನ್ ಇಂದ ಬರುವಂತ ಸಿಗ್ನಲ್ಸ್ ಮಾಂಸಖಂಡಗಳಿಗೆ ತಲುಪೋದು ನರ್ವ್ ಸೆಲ್ಸ್ ಇಂದ. ಆ ನರ್ವ್ ಸೆಲ್ಸ್ ಫಂಕ್ಷನ್ಸ್ ನಿಂತೋಗಿರೋದ್ರಿಂದ ಆ ಮಗುಗೆ ಉಸಿರಾಟ ಆಡ್ಲಿಕ್ಕಾಗ್ಲಿ ಅಥವಾ ನಮ್ಮ ಹಾಗೆ ನಿಮ್ಮ ಹಾಗೆ ಊಟ ನುಂಗೋದಿಕ್ಕಾಗ್ಲಿ ಅಥವಾ ನಿಂತ್ಕೊಳ್ಳೋದಿಕ್ಕಾಗ್ಲಿ ನಡೆಯೋದಿಕ್ಕೆ ಆಗ್ಲಿ ಕತ್ತು ನಿಂತ್ಕೊಳ್ಳೋದಿಲ್ಲ. ಸೊ ಈ ರೀತಿ ಮಗು ಒಂದು ವೆಜಿಟಬಲ್ ಆಗಿ ಇರುತ್ತೆ. ಅದಕ್ಕೆ ಎಲ್ಲಾ ರೀತಿ ಕೃತಕವಾದ ಸಪೋರ್ಟ್ ಅಂದ್ರೆ ವೆಂಟಿಲೇಟರ್ ಮೇಲೆ ಮಗು ಇದೆ. ಮತ್ತೆ ಒಂದು ಜಿಜಿನಾಸ್ಟಮಿ ಅಂತ ಒಂದು ಟ್ಯೂಬ್ ಹಾಕಿದ್ದಾರೆ, ಫೀಡಿಂಗ್ ಟ್ಯೂಬ್ ಹಾಕಿದ್ದಾರೆ. ಆ ಟ್ಯೂಬ್ ಮುಖಾಂತರ ಮಗುಗೆ ಫೀಡ್ಸ್ ಕೊಡ್ತಾ ಇದ್ದಾರೆ. ಸೊ ಇದರಿಂದ ಮಗು ಇನ್ನೂ ಉಸಿರಾಡ್ತಾ ಇದೆ. ಸೊ ಇನ್ನು ಕೆಲವೇ ದಿನಗಳಲ್ಲಿ ನಾವು ಇಂಜೆಕ್ಷನ್ ಕೊಡ್ಲಿಲ್ಲ ಅಂದ್ರೆ ಆ ಮಗು ಸಾವನ್ನ ನಾವು ನೋಡ್ತೀವಿ. ತಾವು ನೋಡ್ತಿರ್ತಕ್ಕಂತಹದ್ದು ಈ ಪುಟ್ಟ ಕಂದಮ್ಮ ಜನೇಶನ್. ಈ ಕಂದಮ್ಮನ ಹೆತ್ತಂಥ ತಂದೆ ತಾಯಿ ಅವ್ರು ಪಡುವಂತಹ ಒಂದೊಂದು ಕ್ಷಣದ ನೋವು ಹಬ್ಬ ಅಲ್ಲಿ ಹೇಳ್ತಿರೋದು. ಕಾರ್ಯಕ್ರಮಗಳಲ್ಲಿ ಸಾಕಷ್ಟು ವಿಧಿವಿಧಾನಗಳಲ್ಲಿ ನಾವು ಮಾತಾಡ್ತಿರ್ತೀವಿ, ನೋಡ್ತಿರ್ತೀವಿ, ಸಾಕಷ್ಟು ಕ್ಷೇತ್ರಗಳು ನೋಡ್ತಿರ್ತೀವಿ. ಆದರೆ ನಿಜಕ್ಕೂ ಆಂತರಿಕವಾಗಿ ಮನುಷ್ಯತ್ವವನ್ನು ಮೆರೀಲಿಕ್ಕೆ ಇದೊಂದು ಸುವರ್ಣ ಅವಕಾಶ. ಇತ್ತೀಚೆಗೆ ಕೋವಿಡ್ ಎಂಬತಕ್ಕಂಥ ಮಹಾಮಾರಿಯಿಂದ ಬಲಿಯಾದಂಥವ್ರು ಸಾಕಷ್ಟು ಜನ. ಕನಿಷ್ಠ ಪಕ್ಷ ಜನ್ಮ ಕೊಟ್ಟ ತಂದೆ ತಾಯಿಗೋ ಅಥವಾ ಒಡ ಹುಟ್ಟಿದವರು ಮರಣ ಹೊಂದಿರತಕ್ಕಂಥ ವ್ಯಕ್ತಿಗಳನ್ನು ನೋಡಲಿಕ್ಕೂ ಕೈಲಾಗಲಿಲ್ಲ ನಮಗೆ. ಅವರು ಹೇಗಾದರೂ ಹೆಂಗೋದ್ರು ಅವ್ರ ನೆನಪು ಮಾತ್ರ ಉಳಿತು. ಆದರೆ ಭಗವಂತ ಕೊಟ್ಟಂಥ ಈ ಒಂದು ಅವಕಾಶವನ್ನು ಯಾರೂ ಮಿಸ್ ಮಾಡ್ಕೋಬೇಡಿ. ಈ ಮಗುವಿನ ಜೀವಕ್ಕಾಗಿ ನಿಮ್ಮ ಶಕ್ತಿಯಾನುಸಾರ ನಿಮಗೆ ಎಷ್ಟು ಶಕ್ತಿ ಇದೆಯೋ ಅಷ್ಟನ್ನು ವಿನಿಯೋಗ ಮಾಡಿ. ಈ ಮಗುವಿನ ಒಂದು ಉಳಿಸುವಿಕೆಗಾಗಿ, ಮಗುವಿನ ಉಳಿವಿಕೆಗಾಗಿ ನಿಮ್ಮ ಸಹಾಯಸ್ಥವನ್ನು ನೀಡಿ. ನಿಮ್ಮ ಸಹಾಯಸ್ಥವನ್ನು ನೀಡಿದ್ರೆ ಇಂತಹ ಮಗುಗೆ ಒಂದು ಜೀವನ ತೋರಿಸಿದ್ರೆ, ಅಂಥ ಮಗುಗೆ ಬೇಕಾಗಿರ್ತಕ್ಕಂಥ ಔಷಧೋಪಚಾರಗಳನ್ನು ಕೊಡಿಸಿದ್ರೆ ಖಂಡಿತ ನಿಮ್ಮ ಕುಟುಂಬಗಳಲ್ಲಿ ಈಗಾಗಲೇ ಸ್ವರ್ಗಸ್ಥರಾಗಿರ್ತಕ್ಕಂಥವ್ರಿಗೂ ಒಂದು ಆತ್ಮತೃಪ್ತಿ ಸಿಗುತ್ತೆ. ಇದು ಈ ನಿಮ್ಮ ಮಹರ್ಷಿಗಳ ಕಳಕಳೆಯ ಮನವಿ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ ತಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮನ ಇಲ್ಲಿಗೆ ಮುಕ್ತಾಯ ಮಾಡುವಂತ ಸಮಯ ಇದಾಗಿದೆ. ಮತ್ತೆ ನಿಮ್ಮ ಭೇಟಿ ಸೋಮವಾರ ಬೆಳಿಗ್ಗೆ 8 ಗಂಟೆಗೆ ಇದೆ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ. ನಮಸ್ಕಾರ.